ಆಶೀರ್ವಾದದ ಸಮಯ. ದೇವರನ್ನು ಆರಾಧನೆಯಲ್ಲಿ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಸೌಭಾಗ್ಯ. ದೇವರನ್ನು ಆರಾಧಿಸುವಂಥದ್ದು ದೇವರು ನಮಗೆ ಕೊಟ್ಟಂಥ ಅತ್ಯಮೂಲ್ಯವಾದಂಥ ಸಮಯ. ಈ ಸಮಯ ದೇವರ ವಾಕ್ಯವನ್ನು ಕೇಳುವಂಥ ಸಮಯ, ದೇವರ ಸಂದೇಶವನ್ನು ಕೇಳುವಂಥ ಸಮಯ. ದೇವರ ವಾಕ್ಯ ನಮಗೆ ಆಶೀರ್ವಾದವಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಈ ಪ್ರವಾದನ ವಾಕ್ಯವನ್ನು ಓದುವವನು, ಕೇಳುವವನು, ಅದರಂತೆ ನಡೆಯುವವನು ಅವನು ಧನ್ಯನೆಂಬುದಾಗಿ. ಈ ಸಮಯ ದೇವರು ನಮ್ಮೊಂದಿಗೆ ಮಾತಾಡುವಂತಹ ಸಮಯವಾಗಿದೆ. ನಮ್ಮ ಸತ್ಯವೇದವನ್ನು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 29 ಓದಿಕೊಳ್ಳೋಣ. ಜಾನ್ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 29. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ ವಚನ 29. ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ. ಸಾಕು. ಇವತ್ತಿನ ನನ್ನ ಮೆಸೇಜ್ನ ಟೈಟಲ್ ಏನಂತ ಹೇಳಿದ್ರೆ, ಕಮ್ ಅಂಡ್ ಸಿ ಎ ಮ್ಯಾನ್ ಹೂ ಹ್ಯಾಸ್ ಟೋಲ್ಡ್ ಮೀ ಎವ್ರಿಥಿಂಗ್. ಬಂದು ಅವನನ್ನು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೋ ಏನೋ, ನಾನು ಇದುವರೆಗೆ ಮಾಡಿದೆಲ್ಲವನ್ನು ನನಗೆ ಅವನು ತಿಳಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಮ್ ಅಂಡ್ ಸಿ. ಈ ಒಂದು ಪ್ಯಾಸೇಜ್ ಅನ್ನು ನಾವು ನೋಡುವಾಗ ಅನೇಕ ಆಳವಾದ ಸತ್ಯವನ್ನು ನೋಡ್ತಿದ್ದೇವೆ ನಾವು. ಈ ಒಂದು ಯೋಹಾನನು ಬರೆದ ಸುವಾರ್ತೆ 4ನೇದಲ್ಲಿ ಯೇಸು ಸ್ವಾಮಿ ಮತ್ತು ಸಮರಿಯದ ಸ್ತ್ರೀಯ ನಡುವಿನ ಒಂದು ಸಂಭಾಷಣೆ, ಆಳವಾದ ಆತ್ಮಿಕ ಸತ್ಯವನ್ನು ನಾವು ನೋಡ್ತಿದ್ದೇವೆ. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಸೇವೆ ಮಾಡಿದಾಗ, ಈ ಸ್ತ್ರೀಯನ್ನು ಸಂಧಿಸಿದಾಗ ಎಲ್ಲ ಪರಿಸ್ಥಿತಿಯನ್ನು ಆತನು ಪ್ರಕಟಿಸಿದನು. ಅವಳ ಪರಿಸ್ಥಿತಿಯನ್ನು ಆತನು ತಿಳಿಸಿದನು. ಅವಳ ಹಿನ್ನೆಲೆಯನ್ನು, ಅವಳ ಲೈಫ್ ಏನಾಗಿತ್ತು, ಅವಳಲ್ಲಿರುವಂಥ ದಾಹ ಏನು, ಅವಳ ಸಮಸ್ಯೆ ಏನು, ಅವಳ ಕೊರತೆ ಎಂಬುದಾಗಿ ಎಲ್ಲವನ್ನು ಆತನು ತಿಳಿಸಿದ. He knows everything. Amen. He is God Almighty. ಆತನು ಎಲ್ಲವನ್ನು ತಿಳಿದಂತ ದೇವರಾಗಿದ್ದಾನೆ. He knows you completely. ಸಂಪೂರ್ಣವಾಗಿ ನಿನ್ನನ್ನು ಆತನು ತಿಳಿದುಕೊಂಡಿದ್ದಾನೆ, ನಿನ್ನನ್ನು ಅರಿತುಕೊಂಡಿದ್ದಾನೆ. ಈ ಸಮರ್ಯದ ಸ್ತ್ರೀಯನ್ನು ನಾವು ನೋಡ್ತೇವೆ, ಯೇಸು ಸ್ವಾಮಿ ಸಂಧಿಸುತ್ತಿದ್ದಾನೆ. ಯೇಸು ಸ್ವಾಮಿ ಸಂಧಿಸಿ ಅವಳ ಪರಿಸ್ಥಿತಿಯನ್ನು ತಿಳಿಸ್ತಾನೆ. ಯೇಸು ಸ್ವಾಮಿ ಈ ಸ್ತ್ರೀಯನ್ನು ಸಂಧಿಸುವಾಗ ನಾವು ನೋಡ್ತೇವೆ ನಡೆದಂತ ಕೆಲವು ಪ್ರಾಮುಖ್ಯ ಸಂಗತಿಗಳು. ಮೊದಲನೇದಾಗಿ 7 ಸಂಗತಿಗಳನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಪ್ಯಾಸೇಜ್ನಿಂದ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ಸಮರ್ಯ ಸ್ತ್ರೀ ಮತ್ತು ಯೇಸುವಿನ ನಡುವೆ ನಡೆದಂತ ಸಂಭಾಷಣೆ, ಶ್ರೇಷ್ಠವಾದ ಸತ್ಯ. ಸಮರ್ಯದ ಸ್ತ್ರೀ ನೀರಿಗಾಗಿ ಬಾವಿಯ ಬಳಿ ಬರ್ತಿದ್ದಾಳೆ. ಬಾವಿ ಬಳಿಗೆ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ, ಹೇಳ್ತಿದ್ದಾನೆ, ಮೊದಲನೇದಾಗಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಯೇಸು ಸ್ವಾಮಿ ಆ ಸ್ತ್ರೀಯೊಂದಿಗೆ ಮಾತಾಡ್ತಿದ್ದಾನೆ. ಅಮ್ಮ, ನನಗೆ ಕುಡಿಯಲು ನೀರು ಕೊಡು. ಓದ್ಬೋದಾ? ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೇಸು ಸ್ವಾಮಿ ಮೊದಲನೇದಾಗಿ ಆ ಸ್ತ್ರೀಯೊಟ್ಟಿಗೆ ಮಾಡಿದಂತ ಸಂಭಾಷಣೆ ಏನಂದ್ರೆ, ಅಮ್ಮ, ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂಬುದಾಗಿ. ಈ ಸ್ತ್ರೀಯ ಹಿನ್ನೆಲೆ ನೋಡುವಾಗ ಸಮರ್ಯದವಳು, ಯಾಕೋಬನು, ಮೂಲ ಪಿತೃನಾದ ಯಾಕೋಬನ ಬಗ್ಗೆ ತಿಳುವಳಿಕೆ ಇದ್ದವಳು, ಪೂರ್ವಜರ ಬಗ್ಗೆ ತಿಳುವಳಿಕೆ ಇದ್ದವಳು, ಯಾಕೋಬನ ಬಾವಿಯ ಬಗ್ಗೆ ತಿಳುವಳಿಕೆ ಇದ್ದವಳು, ಬೆಟ್ಟದ ಆರಾಧನೆ ಬಗ್ಗೆ ತಿಳುವಳಿಕೆ ಇದ್ದವಳು. ನಮ್ಮ ಪೂರ್ವಿಕರು ಎಲ್ಲಿ ಆರಾಧನೆ ಮಾಡ್ತಿದ್ರು? ಅವಳು ಯೇಸು ಸ್ವಾಮಿಗೆ ಹೇಳ್ತಿದ್ದಾಳೆ, ನೀನು ಪ್ರವಾದಿ ಆಗಿರ್ಬೇಕು, ನನ್ನೆಲ್ಲ ವಿಷಯಗಳನ್ನು, ನನ್ನ ಅಂತರಂಗದ ಆಲೋಚನೆ ವಿಷಯಗಳನ್ನು ನೀನು ತಿಳಿಯಪಡಿಸಿದಿ, ನೀನು ಪ್ರವಾದಿ ಆಗಿರ್ಬೋದು. ನಮ್ಮ ಪೂರ್ವಿಕರು ಬೆಟ್ಟದಲ್ಲಿ
ಆರಾಧನೆ ಮಾಡ್ತಿದ್ರು. ಯೇಸುಸ್ವಾಮಿಗೆ ಅವಳು ಹೇಳ್ತಿದ್ದಾಳೆ. ಪೂರ್ವಿಕರ ಬಗ್ಗೆ ಹೇಳ್ತಿದ್ದಾರೆ, ನಾನು ಯಾಕೋಬನನ್ನು ಬಲ್ಲೆನು, ಆತನು ಯಾರಾಗಿದ್ದಾನೆ? ನಮ್ಮ ಪೂರ್ವಿಕನಾಗಿದ್ದಾನೆ, ಮೂಲ ಪಿತೃನಾಗಿದ್ದಾನೆ. ಅವನ ಬಾವಿಯ ಬಗ್ಗೆ ಗೊತ್ತಿದೆ, ಶ್ರೇಷ್ಠವಾದ ಬಾವಿ. ಎಲ್ಲರೂ ಈ ಬಾವಿಯ ನೀರನ್ನು ಕುಡಿತಾರೆ. ನಮ್ಮ ಪೂರ್ವಿಕರು ಬಂದು ಈ ಬಾವಿಯ ನೀರನ್ನು ಕುಡಿತಾರೆ. ಇದಕ್ಕಿಂತ ಶ್ರೇಷ್ಠ ಬಾವಿ ಇಲ್ಲ. ಆತನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟಂತ ಬಾವಿ. ನಮ್ಮ ಪೂರ್ವಿಕರು ಬೆಟ್ಟದ ಮೇಲೆ ಆರಾಧನೆ ಮಾಡ್ತಿದ್ರು. ತಿರುಗಿ ಹೊಳಿತಿದೆ, ಮೆಸ್ಸೆಯನ್ನು ಬರ್ತಾನೆ. ಮೆಸ್ಸೆಯನ್ನು ಬಂದಾಗ ನಮಗೆಲ್ಲವನ್ನು ತಿಳಿಸಿದೆ. ಅವಳಿಗೆ ಗೊತ್ತಿಲ್ಲ ಯಾರೊಟ್ಟಿಗೆ ಅವಳು ಮಾತಾಡ್ತಿದ್ದಾಳೆ ಎಂಬುದಾಗಿ. ಮೆಸ್ಸಿಯನ್ನ ಜೊತೆಗಳು ಮಾತಾಡ್ತಿದ್ದಾಳೆ. ಅದಕ್ಕೆ ನನ್ನ ಇವತ್ತಿನ ಸಂದೇಶ, ಕಮ್ ಅಂಡ್ ಸಿ ಎ ಮ್ಯಾನ್ ಹೂ ಟೋಲ್ಡ್ ಮಿ ಎವ್ರಿಥಿಂಗ್. ಬಂದು ಅವನನ್ನು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೋ ಏನೋ, ನಾನು ಇದುವರೆಗೆ ಮಾಡಿದ ಎಲ್ಲವನ್ನು ನನಗೆ ತಿಳಿಸಿದನು. ಅವಳು ಹೇಳ್ತಿದ್ದಾಳೆ, ಮೆಸ್ಸೆಯನ್ನು ಬರ್ತಾನೆ. ಮೆಸ್ಸೆಯನ್ನು ಬಂದಾಗ ನಮಗೆಲ್ಲವನ್ನು ಆತನ ಏನ್ ಮಾಡ್ತಿದ್ದಾನೆ? ತಿಳಿಸ್ತಾನೆ ಎಂಬುದಾಗಿ. ಯೇಸು ಹೇಳ್ತಾನೆ, ನಾನೇ ಮೆಸ್ಸೆಯನು, ನಿನ್ನ ಜೊತೆಗೆ ಮಾತಾಡುವನು ನಾನೇ ಯಾರಾಗಿದ್ದೇನೆ? ಮೆಸ್ಸೆಯನಾಗಿದ್ದೇನೆ. ಈ ಎಲ್ಲವನ್ನು ಪೂರ್ವಜಿಕರು ಮಾಡಿದಂತ ಎಲ್ಲ ಆರಾಧನೆ, ದೇವಾಲಯಕ್ಕೆ ಹೋಗುವಂಥದ್ದು, ಸಂದೇಶ ಕೇಳುವಂಥದ್ದು ಎಲ್ಲವನ್ನು ಫಾಲೋ ಮಾಡಿ ಬಂದಿದ್ದಾಳೆ. ಆರಾಧನೆ ಕ್ರಮ ಗೊತ್ತಿದೆ. ಯಾಕೋಬನ ಬಗ್ಗೆ ತಿಳುವಳಿಕಿದೆ, ಮೆಸ್ಸೆಯನ್ನು ಬರುವ ಬಗ್ಗೆ ತಿಳುವಳಿಕಿದೆ. ಆದರೆ ಲೈಫ್ ಟ್ರಾನ್ಸ್ಫಾರ್ಮ್ ಆಗಲಿಲ್ಲ, ಲೈಫ್ ಚೇಂಜ್ ಆಗಲಿಲ್ಲ, ರಕ್ಷಣೆ ಅನುಭವ ಇಲ್ಲ. ಕರ್ತನ್ನು ಸಂಧಿಸಿದಂತ ಅನುಭವ ಇಲ್ಲ. ಎಷ್ಟೋ ಸಲ ಆರಾಧನೆಗೆ ಹೋದ್ರೂ ಕೂಡ, ದೇವರ ವಾಕ್ಯವನ್ನು ಕೇಳಿದ್ರು ಕೂಡ ಮನ ಪರಿವರ್ತನೆ ಆಗಲಿಲ್ಲ, ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗಲಿಲ್ಲ. ಪೂರ್ವಿಕರ ಬಂದಂತ ದಾರಿಯ ಮಾರ್ಗದಲ್ಲೇ ಹೋಗ್ತಿದ್ದಾಳೆ. ಸಂತೃಪ್ತಿಯ ಜೀವನ ಇಲ್ಲ, ಸುಖದ ಜೀವನ ಇಲ್ಲ, ಸಮಾಧಾನದ ಜೀವನ ಇಲ್ಲ, ತಡವರಿಸಿದ್ದಾಳೆ. ಪೂರ್ವಿಕರ ಬಗ್ಗೆ ತಿಳಿದಿದ್ರು ಕೂಡ, ಬೆಟ್ಟದ ಆರಾಧನೆ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ, ಬಾವಿಯ ಬಗ್ಗೆ ಅವಳಿಗೆ ತಿಳುವಳಿಕೆ ಇದ್ರೂ ಕೂಡ, ಮೆಸ್ಸಿಯನ್ನು ಬರುವ ಬಗ್ಗೆ ಕೇಳಿದ್ರೂ ಕೂಡ, ತಿಳುವಳಿಕೆ ಇದ್ರೂ ಕೂಡ, ಆ ಮೆಸ್ಸಿಯನ ಜೊತೆಗೆ ಸಂಬಂಧ ಇಲ್ಲ. ಆ ಮೆಸ್ಸಿಯನ್ನು ಅವಳು ಏನ್ ಮಾಡಲಿಲ್ಲ? ತಿಳಿದುಕೊಳ್ಳಿಲ್ಲ. ಆ ಒಂದು ಅನುಭವ ಅವಳಿಗೆ ಆಗಲಿಲ್ಲ. ಕಮ್ ಅಂಡ್ ಸೀ, ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಆಮೆನ್. ಟೇಸ್ಟ್ ಅಂಡ್ ಸಿ that the Lord is good. ಅವಳು ಹೇಳ್ತಿದ್ದಾರೆ, ಹೋಗಿ ಜನರಿಗೆ ಹೋಗಿ ಹೇಳ್ತಿದ್ದಾಳೆ, ಸಮಾರ್ಯದ ಊರಿನೊಳಗೆ ಹೋಗಿ ಹೇಳ್ತಿದ್ದಾರೆ, ಬನ್ನಿರಿ, ಬಂದು ನೋಡಿರಿ ಅವನನ್ನು. ನಾನು ಇದುವರೆಗೆ ಮಾಡಿದ ಎಲ್ಲವನ್ನು ಆತನು ನನಗೆ ತಿಳಿಸಿದರೆ, ಬನ್ನಿ, ನೀವು ಸಹ ಬನ್ನಿ, ಅವನನ್ನು ನೋಡಿರಿ. ಅವನು ಕ್ರಿಸ್ತನಾಗಿರ್ಬೋದು, ಬರತಕ್ಕ ಮೆಸ್ಸಿಯನಾಗಿರ್ಬೋದು. ಈ ಸಮಾರ್ಯ ಸ್ತ್ರೀ ಮತ್ತು ಯೇಸುವಿನ ನಡೆದಂತ ಸಂಭಾಷಣೆಯಲ್ಲಿ ಮೊದಲನೆಯ ಸತ್ಯ, ಮೊದಲನೇ ಸಂಗತಿ ಏನಂದ್ರೆ, ಯೇಸು ಸ್ವಾಮಿ ಹೇಳ್ತಿದ್ದಾನೆ, 4ನೇ ಅಧ್ಯಾಯದ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 8ನೇ ವಚನದಲ್ಲಿ, ಅಮ್ಮ ಕುಡಿಯುವುದಕ್ಕೆ ನನಗೆ ನೀರು ಕೊಡು. ಯೇಸು ಕೇಳ್ತಿದ್ದಾನೆ, ನನಗೇನಾಗಿದೆ? ಬಾಯಾರಿಕೆ ಆಗಿದೆ, ಐ ಆಮ್ ಥರ್ಸ್ಟಿ. ಕುಡಿಯುವುದಕ್ಕೆ ನನಗೇನು ಕೊಡು? ನೀರನ್ನು ಕೊಡುವುದಾಗಿ. ನೀರು ಕೊಡುವುದಕ್ಕೆ ಬದಲಾಗಿ ಈ ಸ್ತ್ರೀಯ ಪ್ರತ್ಯುತ್ತರ ಏನು? ನೀನು ಯಹೂದ್ಯನು, ನಾನು ಸಮಾರ್ಯದವಳು. ನೀನು ಯಹೂದ್ಯನಾಗಿದ್ದು ಕೂಡ ಸಮಾರ್ಯದವಳ ಹತ್ರ ನೀರು ಕೇಳುವುದು ಹೇಗೆ? ನೀನು ಯಾರಾಗಿದೆ? ಯಹೂದ್ಯನು, ನಾನು ಸಮಾರ್ಯದವನು. ಹೌದು, ರೆಹಬ್ಬಾಮನ ಸಮಯದಲ್ಲಿ 1ನೇ ಅರಸು 12ನೇದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಡಿವೈಡ್ ಆಯಿತು. ಅವನ ಸಮಯದಲ್ಲಿ 10 ಕುಲಗಳು ಒಂದಾದವು, ಸಮಾರ್ಯಕ್ಕೆ ಸೇರಿದವು. ಇವತ್ತಿನ ಇಸ್ರಾಯೇಲ್ 2 ಕುಲಗಳು ನೋಡ್ತೇವೆ ನಾವು ಯೆರೂಸಲೇಮಿಗೆ. ಈಗ ಇದು ಹಿನ್ನೆಲೆಯಿಂದ ಬಂದವರು ಯಹೂದ್ಯರು. ಅವರು ಎನಿಸುವಂಥದ್ದು, ನಾವು ಮಾತ್ರ ಏನಾಗಿದ್ದೇವೆ? ಪವಿತ್ರ ಜನಾಂಗ, ನಾವು ಮಾತ್ರ ಧರ್ಮಶಾಸ್ತ್ರನ ಫಾಲೋ ಮಾಡೋರು, ನಾವು ಮಾತ್ರ ದೇವರನ್ನು ನೀವೆಲ್ಲರೂ ಮಿಶ್ರಾದವರು. ಈ 10 ಕುಲಗಳು ಸೇರಿ ಇಸ್ರೇಲ್ ಆಯ್ತು, ಭೇದ ಆಯ್ತು, ರಾಜ್ಯದಲ್ಲಿ ಭೇದ ಆಯ್ತು. ಅದನ್ನು ಅವಳು ತಿಳಿತಿಲ್ಲ. ನೀನು ಯಹೂದ್ಯನು,
ಯಹೂದ್ಯರು ಸಮಾರ್ಯದವ್ರನ್ನ ಏನ್ ಮಾಡ್ತಿರ್ಲಿಲ್ಲ, ಗೌರವಿಸ್ತಿರ್ಲಿಲ್ಲ. ಅವರು ತಿಳಿದುಕೊಳ್ಳೋದಂದ್ರೆ ನಾವು ಯಾರಾಗಿದ್ದೇವೆ? ಯಹೂದ್ಯರು, ದೇವರ ಜನಾಂಗ. ನಾವು ಮಾತ್ರ ದೇವರನ್ನು ಆರಾಧಿಸುವರು, ನಾವು ಮಿಶ್ರರಾದವರಲ್ಲ. ನಾವು ಬೇರೆ ಟ್ರೆಡಿಷನ್ ಅಲ್ಲಿ ನಾವು ಪಾಲುಗಾರರಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟವರು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಕೇಳ್ತಿದ್ದಾನೆ, ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಡು ಎಂಬುದಾಗಿ. ಇವಳ ಪ್ರತ್ಯುತ್ತರನೆ, ನೀರು ಕೊಡುವ ಬದಲಾಗಿ ನೀನು ಯಹೂದ್ಯನು, ನಾನು ಯಾರಾಗಿದ್ದೇನೆ? ಸಮಾರ್ಯದವನು. ಇವತ್ತು ಕೂಡ ನಾವು ದೇವರ ಆಲೋಚನೆ ತಿಳಿಯದೆ, ದೇವರ ಪ್ಲಾನ್ ಪರ್ಪಸ್ ಇಲ್ಲದ್ರೆ ನಾವು ಏನು ಮಾಡ್ತೇವೆ? ಆರ್ಗ್ಯುಮೆಂಟ್ ಮಾಡ್ತೇವೆ. ನಮ್ಮ ಪಾರಂಪರೆ ಬಾವಿಯ ಬಗ್ಗೆನೇ ಮಾತಾಡ್ತಾಳೆ ಅವಳು, ಬೆಟ್ಟದ ಆರಾಧನೆ ಬಗ್ಗೆ ಮಾತಾಡ್ತಿದ್ದಾಳೆ, ಯಾಕೋಬನ ಬಗ್ಗೆನೇ ಮಾತಾಡ್ತಿದ್ದಾಳೆ, ಮೂಲ ಪಿತೃಗಳ ಬಗ್ಗೆನೇ ಮಾತಾಡ್ತಿದ್ದಾಳೆ. ದೇವರು ಪಕ್ಷಪಾತಿ ಅಲ್ಲ, ದೇವರಿಗೆ ಪಕ್ಷಪಾತ ಇಲ್ಲ. ದೇವರ ಪ್ರೀತಿ ಎಲ್ಲರಿಗೆ ಸಮಾನವಾಗಿದೆ, ದೇವರ ಕೃಪೆ ಎಲ್ಲರಿಗೇನಾಗಿದೆ? ಸಮಾನವಾಗಿದೆ. ಪ್ರತಿಯೊಬ್ಬ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ಪ್ಲಾನ್, ದೇವರ ಚಿತ್ತ, ದೇವರ ಆಲೋಚನೆ. ಯಾರು ಕೂಡ ನಾಶ ಆಗ್ಬಾರ್ದು. ದೇವರ ಪ್ರೀತಿ ನೋಡಿ, ಯಾರು ಕೂಡ ನಾಶ ಆಗ್ಬಾರ್ದು. ಒಬ್ಬನಾದರೂ ನಾಶ ಆಗ್ಬಾರ್ದು ಎಂಬುದಾಗಿ ದೇವರ ಪ್ಲಾನ್, ದೇವರ ಉದ್ದೇಶ. ಅದಕ್ಕಾಗಿ ದೇವರು ಮನುಷ್ಯನಾಗಿ ಬಂದ ಈ ಲೋಕಕ್ಕೆ. ಇಡೀ ಮಾನವ ಕುಲವನ್ನು ಪಾಪದಿಂದ, ನಿತ್ಯವಾದ ನರಕದಿಂದ ಬಿಡಿಸುವುದಕ್ಕಾಗಿ ಪ್ರೀತಿ ಸ್ವರೂಪನಾದ ದೇವರು ಮಾನವನಾಗಿ, ಮನುಷ್ಯನಾಕಾರನಾಗಿ ಈ ಧರೆಗೆ ಬಂದು ಶಿಲುಬೆಲೆ ತನ್ನ ಪ್ರಾಣ ಕೊಟ್ಟ. ಎಲ್ಲರಿಗೋಸ್ಕರ ಲೋಕವನ್ನೇ ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟು, ತನ್ನ ರಕ್ತವನ್ನು ಸುರಿಸಿ ಮಾನವ ಕುಲಕ್ಕೆ ನಿತ್ಯ ರಕ್ಷಣೆಯನ್ನು ಕೊಟ್ಟ. ಆತನು ಪರಲೋಕ ರಾಜ್ಯ ಕೊಟ್ಟ. ಯೇಸು ಕ್ರಿಸ್ತನ ಸಂಭಾಷಣೆ, ಯೇಸು ಕ್ರಿಸ್ತನ ನೀರು ಕೇಳ್ತಿದ್ದಾಳೆ. ಇವಳ ಉತ್ತರ ಏನೆಂದರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಇವಳ ಆಲೋಚನೆ ಬೇರೆ ಆಗಿದೆ, ಇವಳ ಥಿಂಕಿಂಗ್ ಏನಾಗಿದೆ? ಬೇರೆ. ಇವಳ ಆಟಿಟ್ಯೂಡೇ ಬೇರೆ ಆಗಿದೆ. ಇವಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಧರ್ಮದ ಬಗ್ಗೆ ಮಾತಾಡ್ತಿದ್ದಾಳೆ, ಜಾತಿಯ ಬಗ್ಗೆ ಮಾತಾಡ್ತಿದ್ದಾಳೆ. ನೀನು ಯಹೂದ್ಯನು, ನಾವು ಯಾರಾಗಿದ್ದೇವೆ? ಸಮಾರ್ಯದವರು. ನೀನು ನನ್ನ ಹತ್ರ ನೀರು ಕೇಳುವುದು ಸರಿಯಲ್ಲ. ಇವತ್ತು ಕೂಡ ಅನೇಕ ಸಲ ನಮ್ಮ ಲೈಫನ್ನು ನಾವು ಒಂದು ವೇಳೆ ಈ ಒಂದು ಯೇಸು ಸ್ವಾಮಿ ಕೇಳಿದಂಥ ವಾಕ್ಯದ ಆಧಾರದ ಮೇಲೆ ಪರೀಕ್ಷೆ ಮಾಡಿದ್ರೆ ನಮ್ಮ ಕೂಡ ಲೈಫ್ ಕೆಲವು ಸಂದರ್ಭದಲ್ಲಿ ಹೀಗೆ ಡೈವರ್ಟ್ ಆಗಿರ್ತದೆ. ದೇವರೇನು ನಮ್ಮ ಹತ್ರ ಕೇಳ್ತಿದ್ದಾನೆ, ನಾವೇನು ಮಾಡ್ತಿದ್ದೇವೆ. ದೇವರು ನಮ್ಮ ಹತ್ರ ಕೇಳ್ತಿದ್ದಾನೆ. ಅನೇಕ ಸಲ ಪೂರ್ಣ ಹೃದಯದಿಂದ ನಾವು ಆ ಸಂಗತಿ ದೇವರು ಕೇಳಿದ್ರು ಮಾಡುವ ಬದಲಾಗಿ ನಾವು ಕೂಡ ಏನ್ ಮಾಡ್ತಿದ್ದೇವೆ ಅಂದ್ರೆ ನಮ್ಗೆ ನಾವು ತೃಪ್ತಿ ಪಡಿಸ್ತೇವೆ. ದೇವರ ಯೋಜನೆಯನ್ನು ತಿಳಿಯದೆ, ದೇವರ ಪ್ಲಾನ್ ಅನ್ನು ತಿಳಿಯದೆ ನಮ್ಮ ಬಗ್ಗೆನೇ ನಾವು ಏನ್ ಮಾಡ್ತೇವೆ? ನಮ್ಮ ಸ್ವಚಿತ್ತದಲ್ಲಿ ನಾವು ಸ್ವಬುದ್ಧಿಯಿಂದ ನಾವು ಏನ್ ಮಾಡ್ತೇವೆ? ಹೋಗ್ತೇವೆ. ಅದಕ್ಕೆ ದೇವರ ವಾಕ್ಯದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಜ್ಞಾನೋಕ್ತಿ 3:5 ಹೇಳ್ತದಲ್ಲ, ನಿನ್ನ ಎಲ್ಲ ನಡವಳಿಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ. ನೀರು ಕೇಳಿದ ನೀರು ಕೊಡು. ಎಲ್ಲಿ ಹೋಗ್ತಲ್ಲ? ನೀನು ಯಹೂದ್ಯನು, ನಾನು ಸಮಾರ್ಯದವಳು. ಅನೇಕ ಸಲ ನಮಗೆ ಕೆಲವು ಸಂಗತಿಗಳನ್ನು ದೇವರು ಹೇಳಿದನ್ನು ಮಾಡಲಿಕ್ಕೆ ನಾವು ವಿಫಲರಾಗ್ತೇವೆ. ಆದರೆ ದೇವರು ಹೇಳಿದನ್ನು ಮಾಡುವಾಗ ದೊಡ್ಡ ಆಶೀರ್ವಾದ. ದೇವರು ಹೇಳಿದ ಸಂಗತಿಗಳಿಗೆ ನಾವು ವಿಧೇಯರಾಗುವಾಗ, ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸುವಾಗ, ನಾವು ಸ್ಪಂದಿಸುವಾಗ ಬ್ಲೆಸ್ಸಿಂಗ್ ಬರ್ತದೆ. ಬ್ಲೆಸ್ಸಿಂಗ್ ಬರ್ತದೆ. ಆತನು ಏನ್ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಯಸ್ತಾನೆ, ಯಾವ ಸಂಗತಿ ಡೀಲ್ ಮಾಡಲಿಕ್ಕೆ ಬಯಸ್ತಾನೆ, ಅದಕ್ಕೆ ನಮ್ಮ ಹೃದಯವನ್ನು ತೆರೆಯಬೇಕು, ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ನೋ ಆರ್ಗ್ಯುಮೆಂಟ್. ಆತನು ಏನ್ ಹೇಳ್ತಾನೆ ಅದನ್ನು ನಾವು ಮಾಡಬೇಕು. ನಮ್ಮ ಸ್ವಂತ ಆಲೋಚನೆ ಪ್ರಕಾರ, ನಮ್ಮ ಸ್ವಂತ ಪ್ಲಾನ್ ಪ್ರಕಾರ ಮಾಡಿದ್ರೆ ಅದರಲ್ಲಿ ಏನಾಗ್ತದೆ ಅಂದ್ರೆ ಸಮಸ್ಯೆ ಬರ್ತದೆ, ಸಫರಿಂಗ್ ಬರ್ತದೆ. ಅದು ಯಾವಾಗ ಆತನು ಏನು ಮಾಡ್ತಾನೆ ಅದನ್ನು ತಿಳಿದುಕೊಂಡವರಾಗಿ, ಆತನ ಆಲೋಚನೆಯನ್ನು ಬಲ್ಲವರಾಗಿ,
ಆತನ ಯೋಜನೆಯನ್ನು ತಿಳಿದುಕೊಂಡವರಾಗಿ ಆ ಯೋಜನೆಗೆ ನಮ್ಮನ್ನು ನಾವು ತೆರೆದರೆ, ನಮ್ಮ ಹೃದಯವನ್ನು ತೆರೆದ್ರೆ ಬ್ಲೆಸ್ಸಿಂಗ್. ಎರಡನೇದಾಗಿ ಸ್ವಾಮಿ ಹೇಳ್ತಿದ್ದಾನೆ, ಅಮ್ಮ ನನಗೆ ನೀರು ಕೊಡು. ಇವಳ ಪ್ರತ್ಯುತ್ತರೇನು? ನೀನು ಯೆಹೂದ್ಯನು, ಸಮಾರ್ಯದವಳಾದ ನನ್ನ ಹತ್ರ ನೀನು ನೀರು ಕೇಳುವುದು ಹೇಗೆ? ಯೇಸು ಸ್ವಾಮಿ ಹೇಳ್ತಿದ್ದಾನೆ, ದೇವರು ಕೊಡುವ ವರ ಏನು ಎಂಬುದಾಗಿ ನೀನು ತಿಳಿದುಕೊಂಡ್ರೆ, ನೀರು ಕೇಳಿದವನು ನಿನ್ನಲ್ಲಿ ಯಾರೆಂಬುದಾಗಿ ನೀನು ತಿಳಿದುಕೊಂಡಿದ್ರೆ, ಆತ ನಿನಗೇನು ಕೊಡ್ತಿದ್ದಾನೆ? ಜೀವ ಜಲವನ್ನು ನಿನಗೆ ಕೊಡ್ತಾನೆ. ಓದಿಕೊಳ್ಬೋದಾ? ಅದಕ್ಕೆ ಏಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ. ನೀನು ಅವನನ್ನು ಬೇಡಿಕೊಳ್ತಿ. ಒಂದು ವೇಳೆ ನಿನಗೀಗ ನೀರು ಕೇಳಿದವನು ಯಾರು ಮತ್ತೆ ದೇವರು ಕೊಡುವ ವರ ಎಂಥದೆಂಬುದಾಗಿ ನೀನು ತಿಳಿದುಕೊಂಡಿದ್ದರೆ, ಒಂದು ವೇಳೆ ನೀನು ತಿಳಿದುಕೊಳ್ಳಿಲ್ಲ ನಾನು ಯಾರೆಂಬುದಾಗಿ, ನಾನು ಮಾತಾಡುವಂಥ ರೀತಿ ನಿನಗೆ ಅರ್ಥ ಆಗಲಿಲ್ಲ, ನಾನು ಏನು ಮಾತಾಡ್ತೇನೆ, ನೀನೇನೋ ಉತ್ತರ ಕೊಡ್ತಿದ್ದಿ. ನಮಗೆ ದೇವರ ಸ್ವರ ಕೇಳಲಿಕ್ಕೆ ಸಮಯ ಇಲ್ಲ, ಬೇರೆ ಎಲ್ಲ ಸಂಗತಿ ಅರ್ಜೆಂಟ್ ಇದೆ ನಮಗೆ. ದೇವರ ಸನ್ನಿಧಾನ ಅವನು ಏನು ಮಾತಾಡ್ತಿದ್ದಾನೆ ಸ್ಪಷ್ಟವಾಗಿ ಕೇಳುವ. ಕಿವಿ ಉಳ್ಳವನು ದೇವರ ವಾಕ್ಯ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವೆಂದಿಗೂ ನಾಶ ಆಗುವುದಿಲ್ಲ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ. ಯೇಸು ಹೇಳ್ತಿದ್ದಾನೆ, ನೀರು ಕೇಳಿದವನು ಯಾರೆಂಬುದಾಗಿ ನಿನಗೆ ತಿಳಿದಿದ್ರೆ ನೀನು ಅವನನ್ನು ಏನ್ ಮಾಡ್ತಿದ್ದಿ? ಬೇಡಿಕೊಳ್ತಿದ್ದಿ. ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಅವನು ನಿನಗೆ ಯಾವ ನೀರು ಕೊಡ್ತಿದ್ದ? ಇದು ಈ ಯಾಕೋಬನ ಬಾವಿಯ ನೀರಲ್ಲ. ನೀನು ಮಾತಾಡೋದು ಪೂರ್ವ ಪಿತೃನಾದ ಯಾಕೋಬನ ಬಾವಿಯ ಬಗ್ಗೆ, ಯಾಕೋಬನ ನೀರಿನ ಬಗ್ಗೆ. ಇದು ಬಹಳ ದೊಡ್ಡ ಬಾವಿ, ಆಳವಾದ ಬಾವಿ. ನಮ್ಮ ಪೂರ್ವಿಕರೆಲ್ಲರೂ ನೀರು ಕುಡಿದ್ರು, ಎಲ್ಲ ಬಾವಿಗಳು ಬತ್ತಿ ಹೋಗಿದೆ. ಆದ್ರೆ ನಮ್ಮ ಪೂರ್ವ ಪಿತೃನಾದ ಯಾಕೋಬನ ಬಾವಿ ಏನಾಗ್ಲಿಲ್ಲ? ಬತ್ತಿ ಹೋಗ್ಲಿಲ್ಲ. ಎಷ್ಟು ದೊಡ್ಡ ದೇವರನ್ನು ಆತನ ಆರಾಧನೆ ಮಾಡಿದ. ಯಾಕೋಬನು ದೇವರನ್ನು ಆರಾಧನೆ ಮಾಡಿದವನು, ದೇವರು ನಂಬಿಕಿಟ್ಟನು. ಆದರೆ ಇವತ್ತು ಈ ಬಾವಿ ಶ್ರೇಷ್ಠವಾದ ಬಾವಿ. ಎಲ್ಲರೂ ಈ ಬಾವಿ ನೀರನ್ನು ಕುಡಿದರು, ಈ ನೀರು ಬತ್ತಿ ಹೋಗ್ಲಿಲ್ಲ. ಆಳವಾದ ಬಾವಿ, ಬೆಟ್ಟಕ್ಕೆ ನಾವು ಆರಾಧನೆಗೆ ಹೋಗ್ತಿದ್ದೇವೆ, ನಮಗೆ ಮೆಸ್ಸಿಯನು ಬರ್ತಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಕೊಡುವ ನೀರು ಅದು ಯಾವ ನೀರು? ಜೀವಕರವಾದ ನೀರು, ಜೀವ ಜಲ ನೀರು. ಅದನ್ನು ನೀನು ಕುಡಿದ್ರೆ ತಿರುಗಿ ನೀನು ಇಲ್ಲಿಗೆ ಬರುವಂತ ಅವಶ್ಯಕತೆ ಇಲ್ಲ. ಆ ನೀರನ್ನು ನೀನು ಕುಡಿದ್ರೆ ತಿರುಗಿ ನೀನು ಈ ಬಾವಿಯ ಬಳಿಗೆ ಬರುವ ಅವಶ್ಯಕತೆ ಇಲ್ಲ. ಆ ನೀರು ಯಾವುದೇ ಜೀವಕರವಾದ ನೀರು, ನಿನ್ನ ದಾಹವನ್ನು ಪೂರೈಸುವಂತ ನೀರು, ನಿನಗೆ ತೃಪ್ತಿಯನ್ನು ಕೊಡುವಂತ ನೀರು, ನಿನಗೆ ಸಂತೃಪ್ತಿ ಕೊಡುವ ನೀರು, ಸಮಾಧಾನ ಕೊಡುವ ನೀರು, ನಿನ್ನ ಕುಟುಂಬದಲ್ಲಿ ಸಂತೋಷ ಆನಂದ ಕೊಡುವಂತ ನೀರು. ಇದುವರೆಗೆ ನಿನಗೆ ತೃಪ್ತಿ ಆಗಲಿಲ್ಲ, ಆದ್ರೆ ಈ ನೀರನ್ನು ಇವತ್ತು ನೀನು ಕುಡಿದ್ರೆ ನಿನಗೇನಾಗ್ತದೆ? ತೃಪ್ತಿ ಆಗ್ತದೆ, ನಿನಗೆ ಸಮಾಧಾನ ಆಗ್ತದೆ. ಎರಡನೇದಾಗಿ ನೋಡ್ತೇವೆ, ಎರಡನೇ ಸಂಗತಿ ಅವಳು ಹೇಳುವಂತ ಉತ್ತರ ಏನಂತ ಹೇಳಿದ್ರೆ, ಅಯ್ಯ ನಿನ್ನ ಬಳಿಲಿ ನೀರು ಸೇದುವುದಕ್ಕೆ ಏನಿಲ್ಲ, ಬಾವಿ ಆಳವಾಗಿದೆ, ಮತ್ತೆ ನೀನು ನನಗೆ ನೀರು ಕೊಡ್ತಿ? ನೋಡಿ ಓದಿಕೊಳ್ಳಿ 9ನೇ ವಚನಲ್ಲಿ. ಆ ಹೆಂಗಸು ಆತನಿಗೆ, ಅಯ್ಯ ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ. ನೋಡಿ ಏನು ಉತ್ತರ ಕೊಡ್ತಿಲ್ಲ. ಎರಡನೇದಾಗಿ ಯೇಸು ಹೇಳ್ತಾನೆ, ನೀನು ಒಂದು ವೇಳೆ ಬೇಡ್ತಿದ್ರೆ, ಇನ್ನು ಕೂಡ ಅರ್ಥ ಆಗುವುದಿಲ್ಲಲ್ಲ. ಯೇಸು ಹೇಳ್ತಿದ್ದಾನೆ, ಎಷ್ಟೋ ವರ್ಷದಿಂದ ಸಂದೇಶ ಕೇಳ್ತಿದ್ದೇವೆ, ಎಷ್ಟೋ ವರ್ಷದಿಂದ ಆರಾಧನೆ ಮಾಡ್ತಿದ್ದೇವೆ. ಯೇಸು ಹೇಳುವಂತ ಆತನ ಚಿಂತನೆನೇ ಬೇರೆ ಆಗಿದೆ, ಆತನ ಹೇಳುವಂತ ವಿಷಯವೇನಾಗಿದೆ, ನಮಗೆ ತುಂಬಾ ಸ್ಪೀಡ್, ನಾವು ಅವಸರ. ಈಗ ಅವಳು ಹೇಳ್ತಿಲ್ಲ, ಅಯ್ಯ ಸೇದುವುದಕ್ಕೆ ನಿನ್ನ ಬಳಿ ಏನಿಲ್ಲ, ಏನೂ ಇಲ್ಲ, ಬಾವಿ ಏನಾಗಿದೆ, ಮತ್ತೆ ಹೇಗೆ ನೀನು ನನಗೆ ನೀರು ಕೊಡ್ತಿ? ಅವಳು ಯೇಸುವಿನ ಕೈಯನ್ನು ನೋಡಿದ್ಲು. ಹಗ್ಗ ಏನಾದರೂ ಉಂಟಾ, ಪಾತ್ರೆ ಉಂಟಾ, ಕೊಡ ಉಂಟಾ? ಅವಳು ನೋಡುವಂತ ತಿಳಿದುಕೊಳ್ಳುವಂತ ರೀತಿ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಆಗಿದೆ. ಅವಳು ಎಣಿಸಿದ್ಲು, ಇವನು ಕೊಟ್ಟರೆ ನೀರೇನಾಗಿದೆ, ಇವಳ ಹತ್ರ ನೀರಿಲ್ಲಕ್ಕೆ ಏನ್ ಬೇಕು? ಹಗ್ಗ ಬೇಕು.
ಅವಳು ಈ ಲೋಕಾನುಸಾರವಾಗಿ ನೋಡ್ತಾಳೆ, ಲೋಕದ ರೀತಿಯಲ್ಲಿ ಅವಳು ಏನ್ ಮಾಡ್ತಿದ್ದಾಳೆ, ಎಲ್ಲ ಆಲೋಚನೆ ಮಾಡ್ತಿದ್ದಾಳೆ. ನೀರು ಸೇದ್ಬೇಕಾದ್ರೆ ಹಗ್ಗ ಬೇಕು, ನೀರು ಸೇಡ್ಬೇಕಾದ್ರೆ ಏನ್ ಬೇಕು, ಕೊಡಬೇಕು. ಇದು ಎರಡು ಕೂಡ ನಿಂತಿಲ್ಲ, ಬಾವಿ ಹಾಳಾಗಿದೆ, ಮತ್ತೆ ನನಗೆ ನೀನು ನೀರು ಕೊಡ್ತಿ. ದೇವರನ್ನು ನಾವು ತಿಳಿದುಕೊಳ್ಳೋದು ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಕಾಣುವಂಥದ್ದು ನಂಬಿಕೆ ಅಲ್ಲ. ನಂಬಿಕೆ ಅಂದ್ರೇನು? ಕಾಣದಿರುವಂಥದ್ದನ್ನು ಅಲ್ವಾ ನಂಬುವಂಥದ್ದು ನಂಬಿಕೆ ಅಂತೆ. ಅವಳು ಹೇಗೆ ತಿಳಿದುಕೊಂಡ್ಳು ಮೆಷರನು? ಅವನು ಹೇಳ್ತಿದ್ದಾನೆ, ನೀನು ನನ್ನನ್ನು ತಿಳಿದುಕೊಂಡಿದ್ರೆ ನೀನು ನನ್ನನ್ನು ಬಿಡ್ತಿದ್ದೆ, ಅಯ್ಯ ನನಗೆ ಈ ನೀರು ಕೊಡು ಎಂಬುದಾಗಿ. ಯೇಸ್ವಾಮಿಗೆ ಹಗ್ಗದ ಅವಶ್ಯಕತೆ ಇಲ್ಲ, ಯೇಸ್ವಾಮಿಗೆ ಕೊಡದ ಅವಶ್ಯಕತೆ ಇಲ್ಲ. ಆತನು ಯಾರಾಗಿದ್ದಾನೆ? ಈ ಮೂಲಪಿತ್ರದ ಯಾಕೋಬನ ಬಾವಿಗೆ ಆತನು ಒಡೆಯನಾಗಿದ್ದಾನೆ. ಆಮೇನ್. ಆತನು ಸೃಷ್ಟಿಕರ್ತನಾಗಿದ್ದಾನೆ, ಭೂಲೋಕ ಪರಲೋಕದ ಯಜಮಾನನಾತನಾಗಿದ್ದಾನೆ, ಆತನು ಒಡೆಯನಾಗಿದ್ದಾನೆ. ಈ ನೋಸ್ ಎವ್ರಿಥಿಂಗ್. ಆತನಿಗೆ ಎಲ್ಲ ಸಾಧ್ಯ. ಇವಳು ತಿಳಿದುಕೊಂಡದೇನು? ನನಗೆ ನೀರು ಕೊಡ್ಬೇಕಾದ್ರೆ ಹೇಗೆ ನೀನು ಕೊಡ್ತಿ? ಅಯ್ಯ ನಿನ್ನ ಹತ್ರ ಸೇದುವುದಕ್ಕೇನಿಲ್ಲ, ಬಾವಿ ಆಳವಾಗಿದೆ, ಮತ್ತೆ ಹೇಗೆ ನನಗೆ ನೀನು ನೀರನ್ನು ಕೊಡ್ತಿ? ಅವಳಿಗೆ ಅಸಾಧ್ಯ ಆಗ್ಬೋದು, ದೇವರಿಗೆ ಸಾಧ್ಯ. ಆಮೇನ್. ನಾವು ಆರಾಧಿಸುವಂತ ದೇವರು ಆತನ ಎಲ್ಶಡೆ ಆಗಿದ್ದಾನೆ. ಆತನಿಗೆ ಎಲ್ಲ ಸಾಧ್ಯ, ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಇವತ್ತು ನಿನ್ನ ಲೈಫ್ನಲ್ಲಿ ಪ್ರಶ್ನೆ ಇರ್ಬೋದು, ನನ್ನ ಹತ್ರ ಹಣ ಇಲ್ಲ, ಮನೆ ಹೇಗೆ ಆಗ್ತದೆ? ನನ್ನ ಹತ್ರ ಏನು ಇಲ್ಲ, ಇದು ಹೇಗೆ ಸಾಧ್ಯ? ಮರಿಯಲು ಕೂಡ ಅದನ್ನು ಹೇಳಿದ್ದು, ನಾನು ಪುರುಷನನ್ನು ಅರಿತವಳಲ್ಲ, ಇದು ಹೇಗೆ ಸಾಧ್ಯ? ನಾನು ಗರ್ಭಿಣಿಯಾಗ್ಲಿಕ್ಕೆ ಹೇಗೆ ಸಾಧ್ಯ? ಮಗುವಿಗೆ ಜನನಗೊಳ್ಳಿಗೆ ಹೇಗೆ ಸಾಧ್ಯ? ದೇವದೂತ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಆಮೇಲೆ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ನೀನು ಆಲೋಚನೆ ಮಾಡಬಹುದು, ನನ್ನ ಫ್ಯಾಮಿಲಿ ಒಂದಾಗ್ತದ, ನನ್ನ ಮಕ್ಕಳು ಸರಿದಾರಿಗೆ ಬರ್ತದ, ಬರುವರ? ಈ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾ? ಈ ಸಿಕ್ನೆಸ್ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯವಾ? ನಾನು ಸ್ವಸ್ಥನಾಗಲಿಕ್ಕೆ ಸಾಧ್ಯವಾ? ನನ್ನ ಫೈನಾನ್ಸ್ ಪ್ರಾಬ್ಲಮ್ ಇಂದ ಹೊರಗೆ ಬರಲಿಕ್ಕೆ ನನಗೆ ಸಾಧ್ಯವಾ? ನೀನು ನೋಡುವಂತ ರೀತಿ ಇರ್ಬೋದು, ಆದರೆ ಆತ್ಮಿಕವಾಗಿ ನೀನು ನೋಡುವಾಗ ದೇವರಿಗೆಲ್ಲ ಸಾಧ್ಯ. ದೇವರಿಗೆ ಎಲ್ಲ ಸಾಧ್ಯ. ಅಬ್ರಾಮನು ದೇವರನ್ನು ನಂಬಿದನು. ಅಬ್ರಾಮನು ನಂಬಿಕೆಯಲ್ಲಿ ದೃಢ ನಂಬಿಕೆ ಉಳ್ಳವನು. ನಿರೀಕ್ಷೆಗೆ ಆಸ್ಪದ ಇಲ್ಲದಾಗಲೂ ಕೂಡ ಅಬ್ರಾಮನು ನಂಬಿದನು. ಹೇಗೆ ನಂಬಿದ? ದೇವರು ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವ ದೇವರಾಗಿದ್ದಾನೆ. ಆಮೇನ್. ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಇವಳ ಮನಸ್ಸಿನಲ್ಲಿ ಪ್ರಶ್ನೆ, ಹೇಗೆ ಆಗ್ತದಪ್ಪ? ಇವ ನನಗೆ ಹೇಳ್ತಾನೆ ನೀರು ಕೊಡ್ತಾನೆ ಎಂಬುದಾಗಿ. ಬಾವಿ ಆಳವಾಗಿದೆ, ಇವನ ಹತ್ರ ನೀರು ಸೇದುವುದಕ್ಕೆ ಏನಿಲ್ಲ, ಇವನ ಕೈಯಲ್ಲಿ ಕೊಡ ಇಲ್ಲ, ಮತ್ತೆ ಇವನು ಹೇಗೆ ಕೊಡ್ತಾನೆ? ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು, ಉತ್ತರಿಸುವ ದೇವರು ಪರಲೋಕದಲ್ಲಿದ್ದಾನೆ. ಎಲ್ಲವನ್ನು ತಿಳಿದ ದೇವರು ಪರಲೋಕದಲ್ಲಿದ್ದಾನೆ. ಆತನು ನನ್ನ ನಿನ್ನ ಸಂಗಡ ಇದ್ದಾನೆ. ಈ ಲೋಕದ ಯಾತ್ರೆಯಲ್ಲಿ ಆತ ನಮ್ಮ ಸಂಗಡ ಇದ್ದಾನೆ. ಇವತ್ತು ನಿನ್ನ ಪ್ರಾಬ್ಲಮ್ಸ್ ಎಷ್ಟೇ ದೊಡ್ಡದಾಗಿರ್ಬೋದು, ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ನಿನ್ನ ಮುಂದೆ ಬೆಟ್ಟಗಳು ಇರ್ಬೋದು, ಸಮಸ್ಯೆ ಇರ್ಬೋದು, ಆದ್ರೆ ಅದನ್ನು ಎಲ್ಲ ದಿಣ್ಣೆಗಳನ್ನು ಸಮ ಮಾಡುವ ದೇವರು ನಿನ್ನ ಸಂಗಡ ಇದ್ದಾನೆ. ಪರ್ವತಗಳನ್ನು ಸಮ ಮಾಡುವಂತ ದೇವರು ಆತನು ಎಲ್ಶಡೆ ಆಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಆದ್ದರಿಂದ ಇವತ್ತು ನಾವು ಆತನನ್ನು ತಿಳಿದುಕೊಳ್ಬೇಕು. ಆತನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ನಾವು ಇವತ್ತು ತಿಳಿದುಕೊಳ್ಬೇಕು ಆತನು ಯಾರಾಗಿದ್ದಾನೆ. ಬಂದು ಅವನನ್ನು ನೋಡಿರಿ ಎಂಬುದಾಗಿ ಹೇಳ್ತಿದ್ದಾಳೆ. ಊರಿನವರಿಗೆ ಹೋಗಿಕೊಂಡು ನಾನು ಮಾಡಿದ ಎಲ್ಲವನ್ನು ತಿಳಿಸಿದ್ದಾನೆ. ಅವಳಿಗೆ ಸರ್ಪ್ರೈಸ್ ಆಯ್ತು, ಇದು ಇವನಿಗೆ ಹೇಗೆ ಗೊತ್ತಾಯ್ತು? ದೇವರ ವಾಕ್ಯ ಹೇಳ್ತದೆ, ನೀನು ಕೂತ್ಕೊಳ್ಳೋದು ಹೇಳುದು ಆತನಿಗೆ ತಿಳಿದಿದೆ. ಆಮೇಲೆ ನೀನು ಕೂತ್ಕೊಳ್ಳೋದು, ಕೀರ್ತನೆ 139 ವಚನ ಹೇಳ್ತದೆ, ನೀನು ಕೂತ್ಕೊಳ್ಳೋದು ಹೇಳುದು ಆತನಿಗೆ ತಿಳಿದಿದ್ದೆ. ದೂರದಿಂದಲೇ ನಿನ್ನ ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ. ದೂರದಿಂದಲೇ ಅವನಿಗೆಲ್ಲವೂ ತಿಳಿದಿದೆ. ನತಾಲನು ದೂರದಿಂದಲೇ ಬಂದಾಗ ಯೇಸು ಹೇಳಿದ, ಇವನಲ್ಲಿ ಕಪಟ ಇಲ್ಲ. ನೀನು ಅಂಜೂರದ ಮರದ ಕೆಳಗಿರುವಾಗಲೇ ನಾನು ನಿನ್ನನ್ನು ನೋಡಿದೆನು.
ಒಂದು ದಿವಸ ಪಾಸ್ಟರ್ ಹೋಗಿ ಯೇಸುಸ್ವಾಮಿ ಬಳಿಗೆ ಬರ್ತಾರೆ. ಯೇಸುಸ್ವಾಮಿ ಪಾಸ್ಟರ್ಗೆ ಹೇಳ್ತಾನೆ, ಎದ್ದು ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಶಾಸ್ತ್ರಿಗಳು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಇವನು ಯಾರು ಪಾಪ ಕ್ಷಮಿಸ್ಲಿಕ್ಕೆ, ಇವನಿಗೆ ಯಾರು ಅಧಿಕಾರ ಕೊಟ್ಟರು? ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡುವಾಗಲೇ ಯೇಸುಸ್ವಾಮಿ ಹೇಳ್ತಾನೆ, ನೀವು ಹೀಗೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಯಾಕೆ? ನನಗೆ ಅಧಿಕಾರ ಉಂಟು, ಪಾಪಗಳನ್ನು ಕೂಡ ಕ್ಷಮಿಸ್ಲಿಕ್ಕೆ ನನಗೆ ಅಧಿಕಾರ ಉಂಟು. ಈ ನೋಸ್ ಎವ್ರಿಥಿಂಗ್. ನೀನು ಆಲೋಚನೆ ಮಾಡ್ಬೋದು, ಅಯ್ಯೋ ನಾನು ಡೆಸ್ಪರೇಟ್ ಆಗಿದ್ದೇನೆ, ದೇವರು ನೋಡುದಿಲ್ವಾ, ನಾನು ಕಣ್ಣೀರಲ್ಲಿದ್ದೇನೆ, ನಾನು ಕಾರ್ಗತ್ತಲ ಕಣಿವೆಯಲ್ಲಿದ್ದೇನೆ, ಕಣ್ಣೀರನ್ನು ದಾಟು ಹೋಗ್ತಿದ್ದೇನೆ, ಇಂಥ ಒಂದು ಪರಿಸ್ಥಿತಿ ಇದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಆತನ ಎಲ್ಲವನ್ನು ತಿಳಿದ ದೇವರಾಗಿದ್ದಾನೆ. ಸಮಯ ಬರ್ತದೆ, ಸಮಯ ಬರ್ತದೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರ್ತದೆ. ಆಮೇಲೆ ನಿನ್ನ ಮಾರ ಹೋಗಿ ನಿನಗೆ ಸಿಹಿ ಆಗ್ತದೆ, ನಿನ್ನ ಕತ್ತಲೆ ಹೋಗಿ ನಿನಗೆ ಬೆಳಕಾಗ್ತದೆ, ನಿನ್ನ ಸೋಲು ಹೋಗಿ ನಿನಗೆ ಜಯ ಬರ್ತದೆ. ಸಂಜೆಗೆ ದುಃಖ ಬಂದ್ರೆ ವೇದ ವಾಕ್ಯ ಹೇಳ್ತದೆ, ಮುಂಜಾನೆ ಏನಾಗ್ತದೆ ಅಂದ್ರೆ ಹರ್ಷಧ್ವನಿ ಉಂಟಾಗ್ತದೆ. ದೇವರಿನ ಲೈಫ್ ಅನ್ನು ಚೇಂಜ್ ಮಾಡ್ತಾನೆ, ನಿನ್ನ ಸಿಚುವೇಶನ್ ಚೇಂಜ್ ಮಾಡ್ತಾನೆ, ದೇವರಿನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಈಸ್ ಆಲ್ ಮೈಟಿ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ, ಎಲ್ಲವನ್ನು ತಿಳಿದ ದೇವರಾಗಿದ್ದಾನೆ. ಆದರೆ ಇವತ್ತು ನನಗೆ ಈ ಸತ್ಯ ತಿಳ್ಕೊಳ್ಬೇಕು, ನಾನು ಇವತ್ತು ಆರಾಧಿಸುವಂತ ದೇವರು ಆತನು ಸರ್ವಶಕ್ತನಾಗಿದ್ದಾನೆ. ಆಮೇಲೆ ನಮಗೆ ಪ್ರಾಣ ನಷ್ಟ ಆಗೋದಿಲ್ಲ, ಸಿಕ್ ಬಂದ್ರೆ ಸಿಕ್ನಲ್ಲಿ ನಾವು ಬಿದ್ದೋಗುದಿಲ್ಲ. ನಮ್ಮನ್ನು ಸ್ಥಾಪಿಸ್ತಾನೆ, ನಮ್ಮನ್ನು ಗುಣಪಡಿಸ್ತಾನೆ, ನಮ್ಮ ಮಾರ್ಗವನ್ನು ಸರಾಗ ಮಾಡ್ತಾನೆ, ನಮ್ಮ ಜೀವಿತಗಳನ್ನು ಬದಲಾಯಿಸ್ತಾನೆ. ಆದ್ದರಿಂದ ಇವತ್ತು ಎರಡನೇ ಸಂಗತಿ ಅವಳು ಕೇಳುವಂಥದ್ದೇನೆಂದ್ರೆ, ಅಯ್ಯ ಸೇದುವುದಕ್ಕೆ ನಿನ್ನಲ್ಲಿ ಏನಿಲ್ಲ, ಬಾವಿ ಆಳವಾಗಿದೆ ಮತ್ತು ನನಗೆ ನೀನು ಹೇಗೆ ನೀರನ್ನು ಕೊಡ್ತಿ ಎಂಬುದಾಗಿ. ತುಂಬ ಪ್ರಶ್ನೆಗಳಿತ್ತು ಇವಳಲ್ಲಿ, ಹೇಗೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಮಗೆ ಅಸಾಧ್ಯ, ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲ ಸಾಧ್ಯ ಉಂಟು. ಆತನಿಗೆ ಸಾಧ್ಯ ಉಂಟು. ಆತನ್ನು ಒಂದು ಕ್ಷಣದಲ್ಲಿ ಬದಲಾಯಿಸಲು ಶಕ್ತನಾಗಿದ್ದಾನೆ, ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾದ ದೇವರಾಗಿದ್ದಾನೆ. ಮೂರನೇದಾಗಿ ಅವಳು ಕೇಳ್ತಿದ್ದಾಳೆ, ಯಾಕೋಬನಿಗಿಂತ ನೀನು ದೊಡ್ಡವನ? ಓದಿ ಮೂರನೇದಾಗಿ. ನಮ್ಮ ಹಿರಿಯವನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ನಮ್ಮ ಹಿರಿಯವನಿಗಿಂತ, ನಮ್ಮ ಹಿರಿಯವನು ಯಾರು? ಯಾಕೋಬನಿಗಿಂತ ನೀನು ದೊಡ್ಡವನು. ಯಾಕೋಬನನ್ನು ನಾವು ನೋಡಿದ್ದೇವೆ, ಯಾಕೋಬನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಯಾಕೋಬ ಯಾರಾಗಿದ್ದಾನೆ? ವಾಗ್ದಾನವನ್ನು ಪಡೆದುಕೊಂಡ ದೇವರು, ದೇವರೊಂದಿಗೆ ನಡೆದ ಆತನು, ವಾಗ್ದಾನಗಳನ್ನು ಅನುಭವಿಸಿದ ದೇವರು, ಅಬ್ರಾಹ್ಮನ ದೇವರು, ಯಾಕೋಬನ ದೇವರು, ಇಸಾಕನ ದೇವರು. ನೀನು ಯಾಕೋಬನಿಗಿಂತ ದೊಡ್ಡವನ? ಯಾಕೋಬನಿಗೆ ಒಳ್ಳೆ ಹೆಸರಿತ್ತು, ಅಬ್ರಾಹ್ಮನಿಗೆ ಹೆಸರಿತ್ತು. ಮೂಲ ಪಿತ್ರರಲ್ಲಿ ಯಾರು? ಯಾಕೋಬ, ಅಬ್ರಾಹ್ಮ, ಇಸಾಕ. ನೀನು ಅವರಿಗಿಂತ ದೊಡ್ಡವನು. ಈ ಬಾವಿ ಯಾರು ಮಾಡಿದು? ಯಾಕೋಬನು. ಅವನು ತನ್ನ ಮಗನಿಗೆ ಕೊಟ್ಟ. ಈ ಬಾವಿಯ ಚರಿತ್ರೆ ನಿಮಗೆ ಗೊತ್ತುಂಟಾ? ಇಷ್ಟು ಆಳವಾದ ಬಾವಿಯನ್ನು ಯಾರು ತೋಡಿದು? ನಮ್ಮ ಪಿತ್ರಾದ ಯಾಕೋಬ. ಇದುವರೆಗೆ ಅವನು ಕಟ್ಟಿದ ಬಾವಿ ನೋಡಿ, ಇದುವರೆಗೂ ಇಷ್ಟು 1000 ವರ್ಷಗಳು ಆದರೂ ಕೂಡ ಈ ಬಾವಿಯಲ್ಲಿ ಏನಿದೆ? ನೀರಿದೆ. ನಮ್ಮೆಲ್ಲ ಪೂರ್ವಜರು ಬಂದು ಏನು ಮಾಡ್ತಿದ್ದಾರೆ? ಈ ನೀರನ್ನು ಕೊಂಡು. ನೀನು ಅವನಿಗಿಂತ ದೊಡ್ಡವನು? ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ನಾನು ದೇವಾಲಯಕ್ಕಿಂತ ದೊಡ್ಡವನು ನಾನು. ಆಮೇಲೆ ಪರಲೋಕದಲ್ಲಿ ದೇವಾಲಯ ಯಜ್ಞದ ಕುರಿಯಾದತನೇ ದೇವಾಲಯವಾಗಿದ್ದಾನೆ. ಆಮೇಲೆ ಅಲ್ಲಿ ಬೆಳಕು ಕೊಡೋದಕ್ಕೆ ಬೆಳಕು ಬೇಡ, ದೀಪಸ್ತಂಭ ಬೇಡ, ಯೇಸು ಕ್ರಿಸ್ತನೇ ಬೆಳಕಾಗಿದ್ದಾನೆ. ಆಮೇನ್. ಯೇಸು ಕ್ರಿಸ್ತನೇ ಬೆಳಕಾಗಿದ್ದಾನೆ, ಯೇಸು ಕ್ರಿಸ್ತನೇ ಆಲಯವಾಗಿದ್ದಾನೆ. ನಾನು ಅಬ್ರಾಹ್ಮನಿಗಿಂತ ದೊಡ್ಡವನು. ನೀನು ಅಬ್ರಾಹ್ಮನಿಗಿಂತ ದೊಡ್ಡವನ? ನೀನು ಮೊನ್ನೆ ಹುಟ್ಟಿದ್ದು. ಅಬ್ರಾಹ್ಮನಿಗೆ ಎಷ್ಟು ವರ್ಷ? ಯೇಸು ಹೇಳ್ತಾನೆ, ಅಬ್ರಾಹ್ಮನ ಹುಟ್ಟುವುದಕ್ಕಿಂತ ನಾನು ಮುಂಚೆ ನಾನು ಇದ್ದವನು. ಸೊಲೊಮನಿಗಿಂತ ನಾನು ದೊಡ್ಡವನು, ಅಬ್ರಾಹ್ಮನಿಗಿಂತ ನಾನು ದೊಡ್ಡವನು, ಯಾಕೋಬನಿಗಿಂತ ನಾನು ದೊಡ್ಡವನು. ಇವತ್ತು ನಾವು ಆರಾಧಿಸುವಂತ ದೇವರು ನಮಗೆ ತಿಳಿದಿರಬೇಕು, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. 7 ಚಿನ್ನದ ನಕ್ಷತ್ರಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಆತನಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರು ನಕ್ಷತ್ರಗಳನ್ನು ತನ್ನ ಕೈಯಲ್ಲಿ ಹಿಡಿದಾತನು ಮಾತ್ರ ಅಲ್ಲ, ಆ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿ ಆ ನಕ್ಷತ್ರಗಳಿಗೆ ಹೆಸರು ಕೊಟ್ಟಾತವನು. ಒಂದೊಂದು ನಕ್ಷತ್ರಕ್ಕೆ ಹೆಸರು ಕೊಟ್ಟಂತ ದೇವರು ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಯಾಕೋಬನಿಗಿಂತ ದೊಡ್ಡವನಾಗಿದ್ದಾನೆ. ಇವಳಿಗೆ ಅರ್ಥ ಆಗಲಿಲ್ಲ. ನೀನು ಅವನನ್ನು ತಿಳಿದುಕೊಂಡಿದ್ರೆ ನೀನು ಅವನ ಹತ್ರ ಏನ್ ಮಾಡ್ತಿದ್ದಿ? ಬೇಡಿಕೊಳ್ತಿದ್ದಿ.
ಯಾಕೋಬನಿಗಿಂತ ದೊಡ್ಡವನು. 4ನೇದಾಗ ಅವಳು ಹೇಳ್ತಿದ್ದಾಳೆ, ಮುಂದೆ ವಚನ, ಅಯ್ಯ ನನಗೆ ನೀರು ಕೊಡು ಎಂಬುದಾಗಿ. ಓದಿ. ಆ ಹೆಂಗಸು, ಅಯ್ಯ ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು. ಅವಳ ಆಲೋಚನೆ ಇನ್ನೂ ಕೂಡ ಬೇರೆನೆ, ಅಂದ್ರೆ ನೀರು ಸರ್ಲಿಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಲ್ವಾ. ಈ ನೀರಿನ ಬಗ್ಗೆನೆ, ಅಯ್ಯ ಆ ನೀರು ನನಗೆ ಕೊಡು. ಯೇಸು ಸ್ವಾಮಿ ಮಾತಾಡ್ತಿದ್ದಾನೆ, ಯಾವ ನೀರಿನ ಬಗ್ಗೆ ಮಾತಾಡ್ತಿದ್ದಾನೆ? ನಾನು ಕೊಡುವಂತ ನೀರು ಅದು ಯಾವ? ಜೀವಕರವಾದ ನೀರು, ನಿನಗೆ ಸಂತೃಪ್ತಿ ಕೊಡುವಂತ ನೀರು. ಯೇಸು ಸ್ವಾಮಿ ಲೋಕದ ಬಾವಿ ನೀರು ಬಗ್ಗೆ ಮಾತಾಡಲ್ಲ. ಅವಳು ಮಾತಾಡೋದು ಹೇಗೆ? ನೀನು ನನಗೆ ನೀರು ಕೊಡು, ಇನ್ನು ಮುಂದೆ ನನಗೆ ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಉಳಿತದೆ, ಸಾಯಂಕಾಲದು ನೀರು ತರುವಂಥದ್ದು. ನನಗೆ ದಾಹ ಕೂಡ ಇನ್ನು ಆಗುವುದಿಲ್ಲ, ಅಯ್ಯ ನನಗೆ ಆ ನೀರನ್ನು ಕೊಡು. ಯಥಾರ್ಥವಾಗಿ ನಾವು ಇವತ್ತು ಬೇಡದಾದ್ರೆ, ದೇವರೇ ನನ್ನ ಅಭಿಷೇಕಿಸು. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಸಂತೃಪ್ತಿ ಕೊಡುವಂತ ಶ್ರೇಷ್ಠವಾದ ಸಂಪತ್ತು ಅಂದ್ರೆ ದೇವರ ಪ್ರೆಸೆನ್ಸ್. ಆಮೇಲೆ ದೇವರ ಪ್ರೆಸೆನ್ಸ್. ಇವತ್ತು ಆ ದೇವರ ಪ್ರೆಸೆನ್ಸ್ ಅನ್ನು ಕೊಡೋದಾದ್ರೆ, ದೇವರ ವಾಕ್ಯ ಹೇಳ್ತದೆ, ಆತನು ಕೊಡ್ತಾನೆ. ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಏನಾಗ್ತದೆ? ಹರಿದು ಬರ್ತದೆ. ಜೀವದ ಬುಗ್ಗಿನ ಆತ ನಮಗೆ ಕೊಡ್ತಾನೆ, ಸಂತೃಪ್ತಿಯಾದ ಜೀವನ ಕೊಡ್ತಾನೆ. ಇವತ್ತು ವಿತೌಟ್ ಪ್ರೆಸೆನ್ಸ್ ಆಫ್ ಗಾಡ್, ಅನಾಯಿಂಟಿಂಗ್ ಇಲ್ಲದೆ, ದೇವರ ಪ್ರೆಸೆನ್ಸ್ ಇಲ್ಲದೆ ನಮ್ಮ ಲೈಫ್ ಏನಾಗ್ತಾನೆ? ಮರುಭೂಮಿ ಹಾಗೆ ನಾವು ಸ್ಟ್ರಗಲ್ ಆಗ್ತೇವೆ. ಈ ಸ್ತ್ರೀಯಾಗೇನೆ ದಾಹ ಇದೆ, ಆದ್ರೆ ಏನಾಗ್ಲಿಲ್ಲ, ಸಂತೃಪ್ತಿ ಇಲ್ಲ, ಸ್ಟ್ರಗಲ್ ಆಗ್ತಿದ್ದಾಳೆ. 5 ಜನ ಗಂಡಂದಿದ್ರು, ಆದ್ರೂ ಕೂಡ ತೃಪ್ತಿ ಆಗ್ಲಿಲ್ಲ. ಯೇಸುಸ್ವಾಮಿಗೆ ಕೇಳ್ತಿದ್ದಾನೆ, ನೀರು ಕೊಡಿಲ್ವಾಗ ನೀನು ಹೋಗಿ ಮೊದಲಿನ ಗಂಡನನ್ನು ಕರ್ಕೊಂಡು ಬಾ. ಯಾಕೆ? ಯೇಸುಸ್ವಾಮಿಗೆ ಗೊತ್ತುಂಟು, ಯೇಸುಸ್ವಾಮಿಗೆ ಎಲ್ಲ ಏನಾಗಿದೆ ಗೊತ್ತುಂಟು. ಅಯ್ಯ ನನಗೆ ಹಾಗಾದ್ರೆ ಆ ನೀರು ಕೊಡು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ, ಮೊದಲು ಹೋಗಿ ನೀನೇನ್ ಮಾಡ್ಬೇಕು? ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಕೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ಸಾಕು, ಹೇಗೆ ಆಗ್ಬಹುದಲ್ಲ? ಯೇಸು ಹೇಳುವಾಗ, ಈಗ ಕೂಡ ಇನ್ನೊಬ್ಬ ಇದ್ದಾನೆ, ಅವನು ಕೂಡ ನಿನ್ನ ಗಂಡನಲ್ಲ. ನಿನಗೆ 5 ಮಂದಿ ಗಂಡಂದಿರಿದ್ರು, ಆದ್ರೂ ಕೂಡ ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನೀನು ಎಲ್ಲವನ್ನು ಅನುಭವಿಸಿ ಬಂದಿದೆ. ಹೌದು, ಇವತ್ತು ಲೋಕದಲ್ಲಿ ನೋಡ್ತೇವೆ, ಜನರು ಏನ್ ಮಾಡ್ತಿದ್ದಾರೆ? ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ತೃಪ್ತಿಗೋಸ್ಕರ ಮೂವಿಗೆ ಹೋಗ್ತಾರೆ, ಡ್ರಗ್ಸ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ರೀತಿಯ ಟೇಸ್ಟ್ ಅನ್ನು ನೋಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಅದು ಎಲ್ಲವೇನಂದ್ರೆ ವ್ಯರ್ಥ, ವ್ಯರ್ಥ, ವ್ಯರ್ಥ. ನಿನಗೆ ತೃಪ್ತಿ ಇಲ್ಲ. ಆದರೆ ಯೇಸುಸ್ವಾಮಿ ಕೊಡುವಂತ ನೀರು, ದೇವರ ಪ್ರೆಸೆನ್ಸ್ ನಮ್ಮ ಲೈಫನ್ನೇ ಟ್ರಾನ್ಸ್ಫಾರ್ಮ್ ಮಾಡ್ತದೆ. ಆಮೇಲೆ ದೇವರ ಪ್ರೆಸೆನ್ಸ್ ಬಹಳ ದೇವರು ನಮಗೆ ಕೊಟ್ಟಂತ ನಿಧಿಯಾಗಿದೆ, ಸಂಪತ್ತಾಗಿದೆ. ನಾನು ಹೇಳ್ತೇನೆ, ಈ ಒಂದು ಲೈಫ್, ಅದಕ್ಕೆ ಹೇಳಿದ್ದು ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಈ ಒಂದು ಅನುಭವ, ಯೇಸುಸ್ವಾಮಿ ಒಟ್ಟಿಗೆ ಇರುವಂತ ಅನುಭವ, ಆತನ್ನು ವರ್ಷಿಪ್ ಮಾಡಿ ಕುಟುಂಬವಾಗಿ ಆತನ್ನು ಆರಾಧಿಸುವಂತ ಅನುಭವ, ಎವ್ರಿ ಡೇ ಎದ್ದು ಆತನ್ನು ಮಹಿಮೆ ಪಡಿಸುವಂತ ಒಂದು ಅನುಭವ ನಿನ್ನ ಲೈಫ್ನಲ್ಲಿ ಆ ದಿವಸದ ಉದ್ದಕ್ಕೂ ನಿನಗೇನು ಕೊಡ್ತಂದ್ರೆ ಸಮಾಧಾನ ಕೊಡ್ತದೆ, ನಿನಗೆ ತೃಪ್ತಿ ಕೊಡ್ತದೆ, ನಿನ್ನ ಲೈಫನ್ನು ಸ್ಯಾಟಿಸ್ಫೈ ಮಾಡ್ತದೆ. ನಿನ್ನ ಹತ್ರ ಹಣ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ನಿನ್ನ ಮನೆ ಒಳಗೆ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ, ತೃಪ್ತಿ ಬೇಕಾದ್ರೆ, ಜೀವ ಸ್ವರೂಪದ ದೇವರನ್ನು ಎವ್ರಿ ಡೇ ನೀನು ವರ್ಷಿಪ್ ಮಾಡಬೇಕು, ದೇವರನ್ನು ಘನಪಡಿಸಬೇಕು. ಅದಕ್ಕೆ ಅವಳು ಹೇಳ್ತಿದ್ದಾಳೆ, ಯೇಸು ಸ್ವಾಮಿ ಹೇಳಿದ್ಲು, ನೀನು ಹೇಳುದು ನಿಜ, ನೀನು ಗಂಡನಿಲ್ಲ ಹೇಳುದು ನಿಜ, ಸುಳ್ಳಿಲ್ಲ ಅವಳು. ನನ್ನ ಗಂಡ ಆಫೀಸಿಗೆ ಹೋಗಿದ್ದಾಳೆ ಅಂತ ಹೇಳಿಲ್ಲ ಅವಳು. ಗಂಡನಿಗೆ ಕರ್ಕೊಂಡು ಬರೋದು ಅಲ್ವಾ? ನನ್ನ ಗಂಡ ಇಲ್ಲ, ಬೊಂಬೈಗೆ ಹೋಗಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ ಬಿಸ್ನೆಸ್ಗೆ, ಬರುವಾಗ ಲೇಟ್ ಆಗ್ತದೆ, ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ. ನೋ, ಅವಳು ನನಗೆ ಗಂಡನಿಲ್ಲ. ಯೇಸು ಹೇಳ್ತೇನೆ, ನಿಜ ನೀನು ಹೇಳಿದು ನಿಜ, ನಿನಗೆ ಗಂಡನಿಲ್ಲ ಇರುವುದು ನಿಜ. ನಿನಗೆ 5 ಮಂದಿ ಗಂಡಂದಿರಿದ್ದಾರೆ, ಈಗ ಇರುವವನು ಕೂಡ ನಿನ್ನ ಗಂಡನು ಅಲ್ಲ. ಅವಳಿಗೆ ಆಶ್ಚರ್ಯ ಆಗ್ತದೆ, ನೀನು ಯಾರಾಗಿರ್ಬೋದು? ತಿರುಗಿ ಹೇಳ್ತಾರೆ, ಪ್ರವಾದಿ ಆಗಿರ್ಬೋದು. ಯಾಕೆ? ಪ್ರವಾದಿ ಅಂತರದ ವಿಷಯಗಳನ್ನು ಆತನು ಪ್ರಕಟಪಡಿಸ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಪ್ರವಾದಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ಆಮೇಲೆ ದೇವಾಲಯಕ್ಕಿಂತ ದೊಡ್ಡವನು ಇಲ್ಲಿದ್ದಾನೆ, ಅಬ್ರಾಹ್ಮಣಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ನಂತರ ಅವಳು ಆರಾಧನೆ ಬಗ್ಗೆ ಮಾತಾಡ್ತಿದ್ದಾಳೆ. ನಮ್ಮ ಪೂರ್ವಿಕರು ಈ ಬೆಟ್ಟದಲ್ಲಿ ಏನ್ ಮಾಡ್ತಿದ್ರು? ಆರಾಧನೆ ಮಾಡ್ತಿದ್ರು. ನೀನ್ ಹೇಳ್ತೀವಿ ಯೆರೂಸಲೇಮಿನಲ್ಲಿ ವರ್ಷಿಪ್ ಮಾಡ್ಬೇಕೆಂಬುದಾಗಿ, ನೀವು ಹೇಳ್ತೀರಿ ಯಾರು? ಯಹೂದ್ಯರು.
ಯಹೂದರಲ್ಲಿ ಆರಾಧನೆ ಮಾಡುದು ಯೆರೂಸಲೇಮಿನಲ್ಲಿ. ನಮ್ಮ ಪೂರ್ವಿಕರು ಈ ಬೆಟ್ಟದ ಮೇಲೆ ಅವಳು ಬಂದು ಏನ್ ಮಾಡ್ತಿದ್ದಾಳೆ? ಆರಾಧನೆ ಬಗ್ಗೆ ಮಾತಾಡ್ತಿದ್ದಾಳೆ. ಈಗ ಯೇಸುಮೊಟ್ಟಿಗೆ ನಮ್ಮ ಪೂರ್ವಿಕರು ಬೆಟ್ಟದಲ್ಲಿ ದೇವರನ್ನು ಆರಾಧನೆ ಮಾಡ್ತಿದ್ರು. ನೀನ್ ಹೇಳ್ತಿ ಯೆರೂಸಲೇಮಿನಲ್ಲಿ ಆರಾಧನೆ ಮಾಡಬೇಕು. ಅವಳು ಹೇಳ್ತಿದ್ದಾಳೆ, ಯಹೂದರು ಹೇಳ್ತಿದ್ದಾರೆ ಯೆರೂಸಲೇಮಿನಲ್ಲಿ ಮಾಡಬೇಕು, ವರ್ಷಿಪ್ ಮಾಡಬೇಕು. ಆಗ ಯೇಸು ಹೇಳ್ತಿದ್ದಾನೆ, ಸಮಯ ಬಂದಿದೆ, ಟೈಮ್ ಹ್ಯಾಸ್ ಕಮ್, ಸಮಯ ಬಂದಿದೆ, ದೇವರನ್ನು ಆರಾಧಿಸುವಂತ ಸಮಯ ಬಂದಿದೆ. ಅದಕ್ಕೆ ನೀನು ದೇವರನ್ನು ಆರಾಧಿಸಲು ಬೆಟ್ಟಕ್ಕೆ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ, ಯೆರೂಸಲೇಮಿಗೆ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ. ದೇವರನ್ನು ವರ್ಷಿಪ್ ಮಾಡ್ಲಿಕ್ಕೆ ಅಲ್ಲಕ್ಕೆ ಬನ್ನಿ, ಬೆಟ್ಟಕ್ಕೆ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ, ಯೆರೂಸಲೇಮಿಗೆ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ. ಗಾಡ್ ಇಸ್ ಸ್ಪಿರಿಟ್. ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪನು. ದೇವರನ್ನು ಆರಾಧಿಸುವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ಆರಾಧಿಸಬೇಕು. ಆರಾಧನೆ ಒಳಗಿನ ಮನುಷ್ಯನಿಗೆ ಸಂಬಂಧಪಟ್ಟದ್ದು, ಹೊರಗೆ ಅದಕ್ಕೆ ಆಕಾರ ಬೇಡ, ಹೊರಗಿನ ಯಾವುದೇ ಆಕಾರ ಬೇಡ, ಶಿಲುಬೆ ಬೇಡ, ಯಾವ ರೀತಿ ಅವಶ್ಯಕತೆ ಇಲ್ಲ, ಸ್ಥಳದ ಅವಶ್ಯಕತೆ ಇಲ್ಲ. ಸಂಡೇ ಸಭೆಗೆ ಸೇರ್ಲಿಕ್ಕೆ ನಮಗೆ ಸ್ಥಳ ಬೇಕಿದೆ. ಎವ್ರಿ ಡೇ ನಾನು ಇರುವಂತ ಸ್ಥಳದಲ್ಲಿ ದೇವರನ್ನು ವರ್ಷಿಪ್ ಮಾಡ್ತೇನೆ. ಸಮಾರಿಗೆ ಸ್ತ್ರೀಗೆ ಆರಾಧನೆ ಬಗ್ಗೆ ಸ್ವಾಮಿ ಹೇಳ್ತಿದ್ದಾನೆ. ಅವಳಿಗೆ ಪ್ರಶ್ನೆ ಇತ್ತು, ಮೆಸ್ಸಿಯನು ಬರ್ತಾನೆ, ಮೆಸ್ಸಿಯನು ಬಂದಾಗ ನಮ್ಗೆ ಡೀಟೇಲ್ ಆಗಿ ಹೇಳ್ತಿದ್ದಾನೆ, ನಮ್ಮ ಪೂರ್ವಿಕರು ಬೆಟ್ಟದಲ್ಲಿ ಆರಾಧನೆ ಮಾಡ್ತಿದ್ದಾರೆ, ನೀವು ಯೆಹೂದ್ಯರು ಹೇಳ್ತಿದ್ದೀರಿ ಯೆರೂಸಲೇಮಿನ ಆರಾಧನೆ ಮಾಡ್ಬೇಕೆಂಬುದಾಗಿ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಸಮಯ ಬಂದಿದೆ, ದೇವರನ್ನ ಆರಾಧಿಸುವಂತ ಸಮಯ ಬಂದಿದೆ. ನೀನು ಬೆಟ್ಟಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ, ಯೆರೂಸಲೇಮಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪನಾಗಿದ್ದಾನೆ. ದೇವರನ್ನು ಆರಾಧಿಸುವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ಆರಾಧಿಸಬೇಕು. ಇಂಪಾರ್ಟೆನ್ಸ್ ವಿಷಯ ನಾನು ಬರ್ತೇನೆ, ಸರಿಯಾಗಿ ಗಮನವಿಟ್ಟು ಕೇಳಿಕೊಳ್ಳಿ. ಆರಾಧಿಸುವ ರೀತಿ ಬೈಬಲ್ನಲ್ಲಿ ಯೇಸು ಸ್ವಾಮಿ ಮಾತ್ರ ಹೇಳಿದ್ದಾನೆ, ದೇವರನ್ನು ಆರಾಧಿಸುವ ರೀತಿ ಹೀಗೇನೇ ಇರಬೇಕೆಂಬುದಾಗಿ. ಆರಾಧನೆ ಒಂದು ರೀತಿ ಇದೆಲ್ಲ. ಹಲೋ, ದೇವರನ್ನು ಆರಾಧಿಸುವರು ತಮಗಿಷ್ಟ ಬಂದಾಗೆ ಆರಾಧನೆ ಮಾಡಲಿಕ್ಕೆಲ್ಲ, ದೇವರನ್ನು ಆರಾಧಿಸುವವರು ರೀತಿ ಇದೆ. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ವರ್ಷಿಪ್ ಮಾಡಬೇಕು. ಯೇಸು ಸ್ವಾಮಿ ಹೇಳಿದಂತ ಮಾತು. ಯೇಸು ಸ್ವಾಮಿ ಆರಾಧನೆ ಬಗ್ಗೆ ಅವಳಿಗೆ ಆಳವಾದ ಸತ್ಯವನ್ನು ತಿಳಿಸ್ತಿದ್ದಾನೆ. ಆರಾಧನೆ ಬಹಳ ಇಂಪಾರ್ಟೆಂಟ್. ಸಭೆಗೆ ದೇವರನ್ನು ಆರಾಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ದೇವರನ್ನು ವರ್ಷಿಪ್ ಮಾಡುವುದು. ಪರಲೋಕದಲ್ಲಿ ನಾವು ಚಿತ್ರ ನೋಡ್ತಿದ್ದೇವೆ. ಪರಲೋಕದಲ್ಲಿ 24 ಮಂದಿ ಹಿರಿಯರು ಕೂಡ ದೇವರನ್ನ ಏನ್ ಮಾಡ್ತಿದ್ದಾರೆ? ವರ್ಷಿಪ್ ಮಾಡ್ತಿದ್ದಾರೆ. ಪರಿಶುದ್ಧನೆಂಬುದಾಗಿ, ಘನ ಮಾನ ಮಹಿಮೆ ಹೊಂದಲು ಯೋಗ್ಯನಾದವನೆಂಬುದಾಗಿ ವರ್ಷಿಪ್ ಮಾಡುವುದನ್ನು ಪರಲೋಕದಲ್ಲಿ ನಾವು ನೋಡ್ತಿದ್ದೇವೆ. ಆರಾಧನೆಯಲ್ಲಿ 3 ಸಂಗತಿ ನೆನಪಿಟ್ಕೊಳ್ಬೇಕು. ಯೇಸು ಸ್ವಾಮಿ ಬಂದು ಮಂದಿಗೆ ಆರಾಧನೆ ಬಗ್ಗೆ ಟಚ್ ಮಾಡ್ತಿದ್ದಾನೆ. ಸ್ತ್ರೀಗೆ ಅವಳಿಗೆ ಸತ್ಯವನ್ನು ತಿಳಿಯಪಡಿಸ್ತಾನೆ. ಆರಾಧನೆಯಲ್ಲಿ 3 ಸಂಗತಿ. ಆರಾಧನೆ ಹೊಂದುವಾತನು ಯಾರೆಂಬುದಾಗಿ. ಆರಾಧನೆ ಹೊಂದತಕ್ಕವನು ಯಾರಾಗಿದ್ದಾನೆ? ಸರ್ವೇಶ್ವರನು, ಸರ್ವಶಕ್ತನಾದ ದೇವರು, ಮಹಿಮೆ ದೇವರು. ಆತನೊಬ್ಬನೇ ಆರಾಧನೆ ಹೊಂದಲು ಆತನು ಯಾರಾಗಿದ್ದಾನೆ? ಯೋಗ್ಯನಾಗಿದ್ದಾನೆ. ಎರಡನೇದಾಗಿ ಆರಾಧಿಸುವಂತ ವ್ಯಕ್ತಿ ಆತನು ಪವಿತ್ರನಾದ ವ್ಯಕ್ತಿ. ಕೀರ್ತನೆ 29:2 ಹೇಳ್ತದೆ, ಪರಿಶುದ್ಧಾತ್ಮ ಭೂಷಣದೊಡನೆ ಆತನನ್ನು ವರ್ಷಿಪ್ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನಿಗೆ ಅಡ್ಡ ಬೀಳಿರಿ. ರಕ್ಷಣೆ ಹೊಂದಿದಂತ ವ್ಯಕ್ತಿ, ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ ವ್ಯಕ್ತಿ ಆತನನ್ನು ವರ್ಷಿಪ್ ಮಾಡ್ತಿದ್ದಾನೆ. ಆರಾಧಿಸುವಂತ ವ್ಯಕ್ತಿ ಯಾರು? ಪರಿಶುದ್ಧನಾಗಿ ಜೀವಿಸುವಂತ ವ್ಯಕ್ತಿ, ಕರ್ತನಿಗಾಗಿ ಜೀವಿಸುವಂತ ವ್ಯಕ್ತಿ. ಆರಾಧಿಸುವಂತ ರೀತಿ, ಆರಾಧನೆ ಆರಾಧಿಸುವಾತನು ಮತ್ತು ಆರಾಧಿಸುವಂತ ರೀತಿ ನಾವು ನೋಡ್ತಿದ್ದೇವೆ. ಆರಾಧನೆಗೆ ಒಂದು ಪ್ಯಾಟರ್ನ್ ಇದೆ, ಆರಾಧನೆಗೆ ಒಂದು ನಿಯಮ ಇದೆ. ಆರಾಧನೆ ಎನ್ನುವಂಥದ್ದು ಸರ್ವಶಕ್ತನಾದ ದೇವರಿಗೆ ಕೊಡುವಂತ ಗೌರವವಾಗಿದೆ. ಆರಾಧನೆ ಏನಾಗಿದೆ? ಅಬೌಡ್ ಎಂಬಂತ ಪದ, ಇಬ್ರಿಯ ಪದ, ಇದರ ಅರ್ಥ ಏನಂದ್ರೆ ಸಾಷ್ಟಾಂಗವೆರಗುವುದು ಅಥವಾ ಸೇವೆ ಮಾಡುವುದು. ವರ್ಷಿಪ್ ಎನ್ನುವಂಥದ್ದು ಮಿನಿಸ್ಟ್ರಿ ಅನ್ ಟು ದ ಲಾರ್ಡ್, ದೇವರಿಗೆ ಸಲ್ಲಿಸುವಂತ ಏನಾಗಿದೆ ಅಂತೆ? ಸೇವೆ. ವರ್ಷಿಪ್ ದೇವರಿಗೆ ಸಲ್ಲಿಸುವಂತ ಸೇವೆ ಅದು.
ವರ್ಷಿಪ್ ಎನ್ನುವಂಥದ್ದು ದೇವರಿಗೆ ಸಾಷ್ಟಾಂಗವಾಗಿ ಅಡ್ಡ ಬೀಳುವಂಥದ್ದು. ಅದಕ್ಕೆ ದೇವರ ವಾಕ್ಯ ರೋಮಪುರ 12 ಹೇಳ್ತದೆ, ದೇವರ ಕನಿಕರನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವವಾದ ಯಜ್ಞವಾಗಿ ಅರ್ಪಿಸಿರಿ. ಸಮರ್ಪಣೆ, ವರ್ಷಿಪ್, ಸರ್ವಭೌಮನಾದ ದೇವರಿಗೆ ಕೊಡುವಂತ ಗೌರವ, ಆತನಿಗೆ ಕೊಡುವಂತ ಸನ್ಮಾನ, ಆತನಿಗೆ ಸಲ್ಲಿಸುವಂತ ಮಹಿಮೆ. ದೇವರಿಗೆ ಹೇಗೆ ನಾವು ಗಣ ಕೊಡ್ತೇವೆ? ದೇವರ ಪ್ರೆಸೆನ್ಸ್ ಇರುವಂತ ಸ್ಥಳ, ದೇವರ ಆಲಯದಲ್ಲಿ ದೇವರು ಸಿಂಹಾಸನದಲ್ಲಿದ್ದಾನೆ. ಭಕ್ತರು ಯಾವ ರೀತಿಯಲ್ಲಿ ಆತನನ್ನು ವರ್ಷಿಪ್ ಮಾಡಬೇಕು, ಅದಕ್ಕೆ ಒಂದು ರೀತಿ ಇದೆ. ಅದಕ್ಕೆ ನಾವು ಟೇಬಲ್ ಮೇಲೆ ಪಾಲು ತೆಗೆದುಕೊಳ್ಳುವಾಗ ಆರಾಧನೆ ವಿಷಯದಲ್ಲಿ ಅಲ್ಲಿ ದೇವರ ವಾಕ್ಯ ಅಯೋಗ್ಯವಾಗಿ ಅದರಲ್ಲಿ ಪಾಲು ತೆಗೆದುಕೊಳ್ಳಬಾರದು, ವಿವೇಚಿಸದೆ ಅದರಲ್ಲಿ ಪಾಲನ್ನು ತೆಗೆದುಕೊಳ್ಳಬಾರದು, ತಿಳುವಳಿಕೆ ಇಲ್ಲದೆ ಅದರಲ್ಲಿ ಪಾಲು ತೆಗೆದುಕೊಳ್ಳಬಾರದು. ಹಾಗಾದ್ರೆ ಆರಾಧನೆ ಅಯೋಗ್ಯವಾಗಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ವಿವೇಚಿಸದೆ ದೇವರನ್ನು ವರ್ಷಿಪ್ ಮಾಡಲಿಕ್ಕೆ ಆಗೋದಿಲ್ಲ, ತಿಳುವಳಿಕೆ ಇಲ್ಲದೆ ದೇವರನ್ನು ವರ್ಷಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಆರಾಧನೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಜಕ ಕಾಂಡ ನೋಡ್ತೇವೆ, ಅವರು ಯಜ್ಞಕ್ಕೆ ಬೇರೆ ಬೆಂಕಿಯನ್ನು ಉಪಯೋಗಿಸಿದ್ರು ಅಲ್ವಾ? ಆರಾಧನೆಗೆ ಯಾವ ಬೆಂಕಿ? ಯಾಜಕ ಕಾಂಡ 10 ನೋಡಿ, 1-2 ಯಾಜಕ ಕಾಂಡ. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬಿಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ. ಧೂಪ ದ್ರವ್ಯ ಹಾಕಿದ್ರು ಯಾವ ಬೆಂಕಿಯಿಂದ? ದೇವರು ಆಜ್ಞಾಪಿಸದಿರುವಂತ ಬೇರೆ ಬೆಂಕಿಯಲ್ಲಿ ಅವ್ರು ಏನ್ ಹಾಕಿದ್ರು ಅಂತ ಹೇಳಿದ್ರೆ ಯಜ್ಞ ಅರ್ಪಿಸಿದ್ರು, ಧೂಪ ಹಾಕಿದ್ರು. ಏನಾಯ್ತು ಈಗ? ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು ಅಲ್ವಾ? ದೇವರು ಆಜ್ಞಾಪಿಸಿದ ಬೇರೆ ಬೆಂಕಿ, ಬೇರೆ ರೀತಿಯಲ್ಲಿ ವರ್ಷಿಪ್ ಎನ್ನುವಂಥದ್ದು ಬಹಳ ಸೀರಿಯಸ್ ಆಗಿ. ವರ್ಷಿಪ್ ಎನ್ನುವಂಥದ್ದು ಏನಂತ ಹೇಳಿದ್ರೆ ಸಾಷ್ಟಾಂಗವಾಗಿ ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸುವಂಥದ್ದು, ಹೃದಯಪೂರ್ವಕ ಆರಾಧಿಸುವಂಥದ್ದು. ಪಂಡಿತರು, ಮೂಡಣ ದೇಶದಿಂದ ಪಂಡಿತರು ಬಂದು ಅವನಿಗೆ ಏನು ಮಾಡಿದ್ರು? ಮೊದಲು ಯೇಸ್ವಾಮಿಗೆ ಸಾಷ್ಟಾಂಗವರೆಗೆ. ಸೈತನ್ ಅದನ್ನ ಹೇಳಿದಲ್ಲ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಎಲ್ಲವೂ ನಾನು ನಿನಗೆ ಕೊಡ್ತೇನೆ, ಪ್ರಪಂಚ ವೈಭವನು. ಅದಕ್ಕೆ ಯೇಸ್ವಾಮಿ ಉತ್ತರ ಕೊಟ್ಟದ? ದೇವರೊಬ್ಬನನ್ನೇ ಆರಾಧನೆ ಮಾಡಬೇಕು, ದೇವರೊಬ್ಬನನ್ನೇ ಏನು ಮಾಡಬೇಕು? ವರ್ಷಿಪ್ ಮಾಡಬೇಕು. ಆದ್ದರಿಂದ ವರ್ಷಿಪ್ ಎನ್ನುವಂಥದ್ದು ಎಂಟರ್ಟೈನ್ಮೆಂಟ್ ಅಲ್ಲ, ಕ್ಲಬ್ ಅಲ್ಲ, ನಾವು ಸೆಲೆಬ್ರಿಟೀಸ್ ಅಲ್ಲ. ಇವತ್ತಿನ ವರ್ಷಿಪ್ ಲೀಡರ್ ಮಾಡುವಂಥ ಕೆಲವು ಸಂಗತಿಗಳು ನೋಡುವಾಗ, ವರ್ಷಿಪ್ ನಡೆಸುವಂಥ ರೀತಿ ನೋಡುವಾಗ ಸೆಲೆಬ್ರಿಟೀಸ್, ಎಂಟರ್ಟೈನ್ಮೆಂಟ್. ಇದು ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟೇಜ್ ಅಲ್ಲ, ಇದು ದೇವರಿಗೆ ಗ್ಲೋರಿ ತರ ದೇವರನ್ನು ಮಹಿಮೆ ಪಡಿಸುವಂಥ ಸ್ಥಳ. ಆಮೇಲೆ ಇದರಲ್ಲಿ ಇರೋ ದೇವರು ಮಾತ್ರ, ಯೇಸು ಕ್ರಿಸ್ತನಿಗೆ ಮಾತ್ರ ಮಹಿಮೆ. ಅದನ್ನು ವರ್ಷಿಪ್ ಅನ್ನುವಂಥದ್ದಲ್ಲಿ ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ವರ್ಷಿಪ್ನ ಪ್ಯಾಟರ್ನ್ ಚೇಂಜ್ ಆಗಿದೆ. ಬೀಳುವಂಥದ್ದು, ನೆಗಡುವಂಥದ್ದು ಅದು ಆರಾಧನೆ ಅಲ್ಲ. ಅದು ಅನಾಯಿಂಟಿಂಗ್ ಎಂಬುದಾಗಿ ಹೇಳಿದ್ರೆ ನಾನು ತಪ್ಪು ಹೇಳ್ತೇನೆ. ಅದು ರೀತಿ ಅಲ್ಲ. ಸಿಂಹಾಸನದಲ್ಲಿ ದೇವರಿದ್ದಾನೆ, ಕೈಗಳನ್ನೆತ್ತಿ ನಾವು ವರ್ಷಿಪ್ ಮಾಡ್ತೇವೆ. ಅದಕ್ಕೆ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಇನ್ ಸ್ಪಿರಿಟ್ ಅಂಡ್ ಇನ್ ಟ್ರುತ್. ನ್ಯೂಮೋ ಎಂಬಂತ ಪದ, ಗ್ರೀಕ್ ಪದ ವರ್ಷಿಪ್ಗೆ, ಆತ್ಮಕ್ಕೆ, ಆಂತರ್ಯ ಮನುಷ್ಯನಿಗೆ ಸಂಬಂಧಪಟ್ಟದ್ದು. ಆಂತರ್ಯದಿಂದ ದೇವರನ್ನು ವರ್ಷಿಪ್ ಮಾಡುವಂಥದ್ದು, ದೇವರನ್ನು ಗೌರವಿಸುವಂಥದ್ದು, ಸಂಗೀತದ ಮೂಲಕ ಮ್ಯೂಸಿಕ್ನೊಂದಿಗೆ ದೇವರನ್ನು ಘನಪಡಿಸಿ ಮಹಿಮೆ ಪಡಿಸುವಂಥದ್ದು. ಸತ್ಯಕ್ಕೆ ತಕ್ಕಾಗೆ, ಅಲೇತಿಯ ಎಂಬ ವರ್ಡ್, ಸತ್ಯಕ್ಕೆ ತಕ್ಕಾಗೆ. ಇವತ್ತು ವರ್ಷಿಪ್ ಕಪಟತನದ ಉಂಟಲ್ಲ, ಅನನೀಯ ಸಫರ್ ಎಲ್ಲ ವರ್ಷಿಪ್ ಕಪಟತನದಿಂದ ಎಲ್ಲರೂ ಮಾಡ್ತಾರೆ ಅಂದೇಳಿ ಇವರು ಕೂಡ ಭೂಮಿಯನ್ನು ಮಾರಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಬಂದು ಏನು ಮಾಡಿ ನಟನೆ ಮಾಡಿದ್ರು, ಅಲ್ಲೆಲುಯಾ ಅಂತೇಳಿ. ಆತ್ಮಿಕ ನಟನೆಯಿಂದ ವರ್ಷಿಪ್. ದೇವರಿಗೆ ಗೊತ್ತಲ್ಲ ನೀವು ಒಂದು ಭಾಗವನ್ನು ಯಾಕೆ ಬಚ್ಚಿಟ್ಟದು. ಕಪಟತನದ ವರ್ಷಿಪ್ ಅಲ್ಲ. ವರ್ಷಿಪ್ ಅನ್ನುವಂಥದ್ದು ದೇವರಿಗೆ ಗ್ಲೋರಿ. ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟೇಜ್ ಇರುವಂಥದ್ದಲ್ಲ, ಇದು ದೇವರ ಗ್ಲೋರಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ವರ್ಷಿಪ್ ದೇವರ ಪ್ರೆಸೆನ್ಸ್ ಅನ್ನು ನಾವು ಅನುಭವಿಸುವಂತ ಸಮಯ. ವರ್ಷಿಪ್ ದೇವರನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತ ಸಮಯವಾಗಿದೆ.
ಸೌಲನ್ನು ದೇವರನ್ನು ಆರಾಧಿಸಿದ, ಆದರೆ ಆರಾಧನೆ ಮಾಡಿದ ರೀತಿಯಾಗಿ ಆಯ್ತು ನೋಡಿ. 1 ಸಮುವೇಲ 15:30 ನಾವು ಪಕ್ಕನೆ 1 ಸಮುವೇಲ 15:30 1 ಸಮುವೇಲ 15:30 ಓದಿಕೊಳ್ಳಿ. ಅದಕ್ಕೆ ಸೌಲನು, ನಾನು ಪಾಪ ಮಾಡಿದ್ದೇನೆ, ದಯವಿಟ್ಟು ಇಸ್ರಾಯೇಲರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನು ಉಳಿಸು. ನಾನು ನಿನ್ನ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಅವನು ಹಿಂತಿರುಗಿ ಸೌಲನ ಜೊತೆಯಲ್ಲಿ ಹೋದನು. ಆಗ ಸೌಲನು ದೇವರನ್ನು ಆರಾಧಿಸಿದನು. ಸೌಲನು ದೇವರನ್ನು ಆರಾಧಿಸಿದನು. ದೇವರು ಹೇಗೆ ಆರಾಧಿಸಿದನು? ಈ ಒಂದು ಭಾಗವನ್ನು ನೋಡುವಾಗ ಸೌಲನು ಕೂಡ ದೇವರನ್ನು ವರ್ಷಿಪ್ ಮಾಡಿದಲ್ವಾ? ಆದರೆ ದೇವರು ಆ ವರ್ಷಿಪ್ನ ಅಕ್ಸೆಪ್ಟ್ ಮಾಡಿದ್ನ? ಆ ವರ್ಷಿಪ್ನಲ್ಲಿ ದೇವರಿಗೆ ಮಹಿಮೆ ಆಯ್ತಾ? ಆ ವರ್ಷಿಪ್ನಲ್ಲಿ ದೇವರಿಗೆ ಗ್ಲೋರಿ ಆಯ್ತಾ? 1 ಸಮುವೇಲ 15:11 ವಚನ ಓದ್ಕೊಳ್ಳಿ. 1 ಸಮುವೇಲ 15:11 1 ಸಮುವೇಲ 15:11 ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು. ಅವನು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ, ವರ್ಷಿಪ್ ಮಾತ್ರ ಮಾಡ್ತಿದ್ದಾನೆ, ದೇವರಿಲ್ಲ. ಕರೆಕ್ಟಾ? ನಾನು ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ನಾನೇನ್ ಮಾಡ್ತೇನೆ? ಪಶ್ಚಾತ್ತಾಪ ಪಡ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ. ಇವತ್ತು ವರ್ಷಿಪ್ ಇದೆ ಅಲ್ವಾ? ಯೇಸು ಇಲ್ಲ, ಯೇಸು ಇಲ್ಲ. ವರ್ಷಿಪ್ ಎನ್ನುವಂಥದ್ದು ಮಾಡುವಂಥ ರೀತಿ ಇದೆ ನ್ಯೂ ಟೆಸ್ಟಿಮೆಂಟ್ನಲ್ಲಿ. ಈಗೇನೇ ವರ್ಷಿಪ್ ಮಾಡಬೇಕೆಂಬುದಾಗಿ ಬೇರೆ ಗುಂಪಿನವರು ಮಾಡ್ಬೋದು, ಬೇರೆ ರೀತಿ ವರ್ಷಿಪ್ ಮಾಡ್ಬೋದು. ಆದರೆ ಸಭೆಗೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಆರಾಧಿಸುವರು ಈ ರೀತಿಯಲ್ಲೇ ಆರಾಧಿಸಬೇಕೆಂಬುದಾಗಿ ಯೇಸು ಸ್ವಾಮಿ ತಿಳಿಸಿದ್ದಾನೆ ಸ್ಪಷ್ಟವಾಗಿ. ಅಯೋಗ್ಯವಾಗಿ ವರ್ಷಿಪ್ ಮಾಡಲಿಕ್ಕೆ ಆಗೋದಿಲ್ಲ, ವಿವೇಚಿಸದೆ ವರ್ಷಿಪ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಎಲ್ಲವನ್ನು ವರ್ಷಿಪ್ ಅಂತ ತಿಳುವಳಿಕೆ ಆಗೋದಿಲ್ಲ. ಇದು ಸಭೆಗಳಲ್ಲಿ ಸೀಲು ಹೊಡೆದು ವರ್ಷಿಪ್, ಬಿದ್ದು ನೆಗಾಡಿಕೊಂಡು ವರ್ಷಿಪ್. ಸಭೆಯನ್ನು ಎಂಟರ್ಟೈನ್ ಮಾಡುವಂತ ಕ್ಲಬ್ ಅಲ್ಲ. ಸಂತೋಷ ಸರಿ, ನಮ್ಮ ಶರೀರ ಭಾವದಲ್ಲಿ ನಾವು ಕೈ ಎತ್ತುತ್ತೇವೆ, ಅದಕ್ಕೆ ಒಂದು ಮಿತಿ ಇದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸೌಲನು ದೇವರನ್ನು ಬಿಟ್ಟು ಏನ್ ಮಾಡಿದ? ವರ್ಷಿಪ್ ಮಾಡಿದ, ದೇವರನ್ನು ಆರಾಧಿಸಿದ. ನಂತರ ಓದಿಕೊಳ್ಳಿ 13ನೇ ವಚನ. ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು. ನನ್ನ ಆಜ್ಞೆಗಳನ್ನು ಏನ್ ಮಾಡುದಿಲ್ಲ? ಆತ್ಮಿಕ ನಟನಿಂದ ದೇವರ ವಾಕ್ಯವನ್ನು ತಿಳಿಯದೆ, ದೇವರ ವಾಕ್ಯವನ್ನು ಸ್ವೀಕರಿಸಿದೆ, ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ಸೌಲನ್ ಏನ್ ಮಾಡ್ತಿದ್ದಾನೆ? ವರ್ಷಿಪ್ ಮಾಡ್ತಿದ್ದಾನೆ. ಸೌಲನ್ ವರ್ಷಿಪ್ ಮಾಡ್ತಿದ್ದಾನೆ ಆತ್ಮಿಕ ನಟನೆಯಿಂದ, ಸುಳ್ಳಿನಿಂದ, ಫಾಲ್ಸ್ ವರ್ಷಿಪ್, ತಪ್ಪಾದ ಆರಾಧನೆ. ಈ ಆರಾಧನೆ ಯಾರಿಗಿದು? ಜನರನ್ನು ಮೆಚ್ಚಿಸ್ಲಿಕ್ಕೆ. 24ನೇ ವಚನ ನೋಡಿ, 24. ಜನರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿಕೊಂಡು, ಜನರಿಗೆ ಪ್ಲೀಸ್ ಮಾಡ್ಲಿಕ್ಕೆ. ಇದು ವರ್ಷಿಪ್ ದೇವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಅಲ್ಲ. ವರ್ಷಿಪ್ ಎನ್ನುವಂಥದ್ದು ನಮ್ಮ ಸಭೆಗೆ ಮೇಲೆ ಅಟ್ರಾಕ್ಟ್ ಮಾಡ್ಲಿಕ್ಕೆಲ್ಲ, ಮ್ಯಾನಿಫೆಸ್ಟೇಷನ್ ತೋರಿಸಿ ಜನ ತರಲಿಕ್ಕೆಲ್ಲ. ವರ್ಷಿಪ್ ದೇವರನ್ನು ಮಹಿಮೆ ಪಡಿಸುವಂಥದ್ದು. ಆಮೇಲೆ ನಾವು ಸೆಲೆಬ್ರಿಟೀಸ್ ಅಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ನಮ್ಗೂ ಅವ್ರಿಗೂ ವ್ಯತ್ಯಾಸ ಇದೆ. ನಾವು ದೇವರನ್ನು ಮಹಿಮೆ ಪಡಿಸುವವರು, ದೇವರ ಪ್ರೆಸೆನ್ಸ್ ಅನ್ನು ಕ್ಯಾರಿ ಮಾಡುವವರು, ಲೋಕಕ್ಕೆ ಬೆಳಕು ಕೊಡುವವರು, ನಮ್ಮ ಲೈಫ್ ಅನ್ನು ಜನರಿಗೆ ತೋರಿಸುವವರು. ಸೌಲನ್ ಕೂಡ ವರ್ಷಿಪ್ ಮಾಡಿದ, ಅದು ಜನರಿಗೆ ಪ್ಲೀಸ್ ಮಾಡಿ. ದೇವರನ್ನು ಬಿಟ್ಟವನಾಗಿ ವರ್ಷಿಪ್ ಮಾಡಿದ, ವಂಚನೆಯಿಂದ ವರ್ಷಿಪ್ ಮಾಡಿದ. ಅಲ್ಲಿ ನಾವು ಆರೋನನ ಮಕ್ಕಳು ಬೇರೆ ಬೆಂಕಿಯಿಂದ ಯಜ್ಞವನ್ನು ಅರ್ಪಿಸಿದ್ರು. ಸಮಯ ಇಲ್ಲ, ಅನೇಕ ಆಳವಾದ ಆರಾಧನೆಯಲ್ಲಿ ಸತ್ಯ ಇದೆ. ದೇವರನ್ನು ಆರಾಧಿಸುವುದು ಹೇಗೆ ಮಾಡಬೇಕು? ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಆರಾಧನೆಗೆ ಒಂದು ಶಿಸ್ತಿದೆ, ಕ್ರಮ ಇದೆ. ದೇವರನ್ನು ಮಹಿಮೆ ಪಡಿಸುವಂಥದ್ದು ಆರಾಧನೆ ಅಂತ ಹೇಳಿದ್ರೆ, ದೇವರನ್ನು ಏನ್ ಮಾಡುವಂಥದ್ದು? ಗೌರವಿಸುವಂಥದ್ದು. ಅವಿಧೇಯತೆಯಿಂದ ವರ್ಷಿಪ್ ಮಾಡಿದವನು, ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ವಿಧೇಯನಾಗಿ ವರ್ಷಿಪ್ ಮಾಡಲಿಲ್ಲ. ದೇವರು ಯಜ್ಞ ಹೋಮಗಿಂತ ಏನಂತೆ ದೇವರು ಹೇಳ್ತಿದ್ದಾನೆ? ಆತನು ಯಾವುದಕ್ಕೆ ಮೆಚ್ಚುತ್ತಾನೆ? ವಿಧೇಯತೆಗೆ.
ವಿಧೇಯತೆಯು ಅವಿಧೇಯತೆಯು ಯಾವುದಕ್ಕೆ ಸಮಾನ? ಮಾಟ ಮಂತ್ರಕ್ಕೆ, ಹಠತನಕ್ಕೆ ಸಮಾನ. ಆದ್ದರಿಂದ ವರ್ಷಿಪ್ ಮಾಡುವಾಗ ದೇವರ ವಾಕ್ಯವನ್ನು ಪ್ರೀತಿಸಿ, ದೇವರ ವಿಧೇಯರಾಗಿ, ದೇವರ ವಾಕ್ಯದ ಆತ್ಮದಿಂದ ಸತ್ಯದಿಂದ ದೇವರನ್ನ ಏನು ಮಾಡಬೇಕು? ವರ್ಷಿಪ್. ಈ ಕಾನ್ಸೆಪ್ಟ್ ಚೆನ್ನಾಗಿ ತಿಳಿದುಕೊಳ್ಬೇಕು. ಆತ್ಮದಿಂದ ಸತ್ಯದಿಂದ ಆಳವಾದ ಸಂಭಾಷಣೆ, ಆಳವಾದ ಸತ್ಯವನ್ನು ಯೇಸು ಸ್ವಾಮಿ ಸಮಾರ ಸ್ತ್ರೀಗೆ ತಿಳಿಸ್ತಾನೆ. ಈಗ ಲೈಟ್ ಬಂತು, ಈಗ ಪ್ರಕಟಣೆ ಸಿಕ್ಕಿತ್ತು. ಈ ಸ್ತ್ರೀ ಏನ್ ಮಾಡಿದ್ಲು? ಕೊನೆಯದಾಗಿ ನಾವು ನೋಡ್ತೇವೆ, ಅಲ್ಲೇ ಕೊಡವನ್ನು ಬಿಟ್ಟು ಓಡಿ ಹೋದ್ಲು. ಏನ್ ನನಗೀಗ ನನಗೆ ತೃಪ್ತಿ ಸಿಕ್ಕಿತ್ತು, ಬನ್ನಿರಿ ನೋಡಿರಿ ಅವನನ್ನು, ನನಗೆ ರಕ್ಷಣೆ ಸಿಕ್ಕಿತ್ತು, ನನ್ನ ದಾಹ ನೀಗಿತ್ತು, ಈಗ ನನಗೆ ತೃಪ್ತಿ ಆಯ್ತು, ನನಗೆ ಸಮಾಧಾನ. ಇಷ್ಟರವರೆಗೆ 5 ಗಂಡಂದ್ರು ಇದ್ರೂ ಕೂಡ, ಲೋಕದಲ್ಲಿ ಇಷ್ಟು ನಾನು ಜೀವಿಸಿದ್ರು ಕೂಡ ನನಗೆ ತೃಪ್ತಿ ಆಗಲಿಲ್ಲ, ನನಗೆ ಸಮಾಧಾನ ಸಿಗ್ಲಿಲ್ಲ, ನಾನು ಸಂತೋಷವನ್ನು ಅನುಭವಿಸಲಿಲ್ಲ. ಆದ್ರೆ ಈಗ ಮೆಸ್ಸಿಯನನ್ನು ಕಂಡುಕೊಂಡೆ, ನಾನು ಯೇಸುವನ್ನು ಸಂಧಿಸಿದೆ, ರಕ್ಷಕನನ್ನು ಕಂಡುಕೊಂಡೆ, ಅವನೊಟ್ಟಿಗೆ ನಾನು ಮಾತಾಡಿದೆ, ಅವನ ಮೇಲೆ ನಂಬಿಕಿಟ್ಟೆ. ಈಗ ನನಗೇನು ಸಿಕ್ಕಿತ್ತು ಅಂತ ಹೇಳಿದ್ರೆ ರಕ್ಷಣೆ ಸಿಕ್ಕಿತ್ತು. ಬನ್ನಿರಿ ಅವನನ್ನು ನೋಡಿರಿ, ನನಗೆ ಪರಲೋಕ ರಾಜ್ಯ ಸಿಕ್ಕಿತ್ತು, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು. ನಾನು ಎಷ್ಟು ಪಾಪ ಮಾಡಿದ್ರು ಕೂಡ, ನನ್ನ ರೆಕಾರ್ಡ್ ಏನಿದ್ರು ಕೂಡ ಮೆಸ್ಸಾಯ ನನ್ನನ್ನು ಕ್ಷಮಿಸಿದ. ನಾನು ಮೆಸ್ಸನ್ನು ಸಂಧಿಸಿದೆ. ಕೊಡವನ್ನು ಅಲ್ಲೇ ಬಿಟ್ಟು ಅವರು ಏನ್ ಮಾಡಿದ್ಲೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಊರಿನ ಒಳಗೆ ಓಡಿ ಹೋಗಿಕೊಂಡು ಎಲ್ಲ ಊರಿನ ಒಳಗೆ ಹೇಳಿದ್ರು, ನನಗೆ ಮೆಸ್ಸಾಯನು ಸಿಕ್ಕಿದ, ನಾನು ಇದುವರೆಗೆ ಮಾಡಿದ ಎಲ್ಲವನ್ನು ನನಗೆ ಆತನು ತಿಳಿಸಿದ. ಕಮ್ ಅಂಡ್ ಸೇ ಎ ಮ್ಯಾನ್ ಹೂ ಟೋಲ್ಡ್ ಮಿ ಎವ್ರಿಥಿಂಗ್. ನಾನು ಮಾಡಿದ ಎಲ್ಲವನ್ನು ಆತನಿಗೆ ತಿಳಿಸಿದ. ಇವತ್ತು ಮನುಷ್ಯನಿಗೆ ತೃಪ್ತಿ ಇಲ್ಲ, ಹಣ ಉಂಟು, ತೃಪ್ತಿ ಇಲ್ಲ, ಎಲ್ಲ ಇದೆ, ಆದ್ರೆ ಮನುಷ್ಯನಿಗೆ ತೃಪ್ತಿ ಇಲ್ಲ. ಆದ್ರೆ ನಿಜವಾದ ತೃಪ್ತಿ ಸಿಗುವಂಥದ್ದು ದೇವರ ಪ್ರೆಸೆನ್ಸ್ನಲ್ಲಿ. ಆಮೇಲೆ ನಾನು ಕೊಡುವ ನೀರು ನಿನಗೆ ಸಂಪೂರ್ಣ ತೃಪ್ತಿ ಕೊಡ್ತದೆ, ನನ್ನ ಪ್ರೆಸೆನ್ಸ್. ಅದಕ್ಕೆ ಮೋಶೆಗೆ ದೇವರು ಹೇಳಿದ, ನನ್ನ ಪ್ರೆಸೆನ್ಸ್ ನಿನ್ನ ಮುಂದೆ ಏನಾಗ್ತದೆ? ಹೋಗ್ತದೆ. ನನ್ನ ಪ್ರೆಸೆನ್ಸ್. ಊರಿಗೋಗಿ ಎಲ್ಲರಿಗೆ ತಿಳಿಸಿದ್ರು. ಊರಿನವರೆಲ್ಲರೂ ಓಡಿ ಬಂದ್ರು. ಓಡಿ ಬಂದು ಏನು ಮಾಡಿದ್ರು? ಅವರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ರು. ಈ ಸ್ತ್ರೀ ಯಾವಾಗ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಲೋ, ನಿಜವಾಗಿ ಮೆಸ್ಸನನ್ನು ಅವಳು ನೋಡಿದ್ಲೋ, ಅವಳು ಸುಮ್ಮನೆ ನಿಲ್ಲಿಲ್ಲ. ಅವಳ ಒಳಗೆ ಒಂದು ದಾಹ ಬಂತು. ಏನಂದ್ರೆ, ಈ ಮೆಸ್ಸನನ್ನು ಬೇರೆಗೆ ಕೊಡಬೇಕು, ನಾನು ಈ ಮೆಸ್ಸನ ಬಗ್ಗೆ ತಿಳಿಸ್ಬೇಕು, ಈ ಮೆಸ್ಸನ ಬಗ್ಗೆ ನಾನು ನನ್ನ ಜನರಿಗೆ ಹೇಳ್ಬೇಕು, ನನ್ನ ಜನರು ಕೂಡ ರಕ್ಷಣೆ ಹೊಂದಬೇಕು. ಇವತ್ತು ನಾನು ಹೇಳ್ತೇನೆ, ಸಭೆಗೆ ದೇವರು ಕೊಟ್ಟ ಆಜ್ಞೆ ಎಂದರೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಗಾಸ್ಪಲ್ ಪ್ರೀಚ್ ಮಾಡೋದಕ್ಕಾಗಿ ನಾವೆಲ್ಲರೂ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯೇಸು ಕ್ರಿಸ್ತನ ಮಹಾ ಆಜ್ಞೆ, ಸತ್ತು ಊನಲ್ಪಟ್ಟು ಯೇಸು ಕೊಟ್ಟಂತ ಕಮಾಂಡ್ಮೆಂಟ್ ಏನಂದ್ರೆ, ಗ್ರೇಟ್ ಕಮಾಂಡ್ಮೆಂಟ್ ಏನಂದ್ರೆ ಗಾಸ್ಪಲ್ ಪ್ರೀಚ್ ಮಾಡಬೇಕು. ಅದಕ್ಕೆಲ್ಲರೂ ನೀವು ಏನು ಮಾಡ್ಬೇಕಂದ್ರೆ, ನಾವು ಜೊತೆ ಸೇರಿ ಮಾಡಬೇಕು. ನಮ್ಮ ಎಲ್ಲರ ಒಂದು ಏನಂತ ಹೇಳಿದ್ರೆ, ಅದು ಬರ್ಡನ್ ಆಗಿದೆ ಗಾಸ್ಪಲ್ ಪ್ರೀಚ್ ಮಾಡೋದು. ಈ ಸ್ತ್ರೀ ಹೋಗಿ ಏನು ಮಾಡೋದು? ಅಯ್ಯೋ, ನಾನು ನನ್ನ ಮನೆಯವರು ಸಾಕಪ್ಪ, ನಮಗೆ ಸಾಕು, ಇಷ್ಟರಲ್ಲೇ. ನೋ, ಈ ಸ್ತ್ರೀ ಹೇಳಿದು, ನಾನು ರಕ್ಷಿಸಲ್ಪಟ್ಟೆ, ಈಗ ಯಾರು ರಕ್ಷಣೆ ಹೊಂದಬೇಕು? ನನ್ನ ಊರು ಸಮಾರ್ಯದವರು ಕೂಡ ಏನು ಮಾಡಬೇಕು? ರಕ್ಷಣೆ ಹೊಂದಬೇಕು. ಇದಕ್ಕಿಂತ ಮೊದಲು ಅವಳು ಯಾರು ಯಾಕೋಬನ ಬಗ್ಗೆ ಮಾತಾಡಿದ್ಲು, ಪೂರ್ವಿಕರ ಬಗ್ಗೆ ಮಾತಾಡಿ. ಇವತ್ತು ಕೂಡ ನಾವು ಮಾತಾಡೋದು, ಪ್ರೈಸ್ ಮಾಡೋದು ಯಾರನ್ನು? ಯೇಸು ಸ್ವಾಮಿಯನ್ನು ಬಿಟ್ಟು ಪ್ರೀಚರನ್ನೇ ಪ್ರೈಸ್ ಮಾಡೋದು. ಯೇಸು ಸ್ವಾಮಿಗಿಂತ ದೇವರ ಸ್ಥಾನದಲ್ಲಿ ಹೀರೋಗಳಾಗಿ ನಾವು ಮಾಡಿದ್ದೇವೆ. ನೋ. ಯಾಕೋಬನ ಬಗ್ಗೆ ಮಾತಾಡಿದ್ಲು, ಬಾವೆ ಬಗ್ಗೆ ಮಾತಾಡಿದ್ಲು, ಬಾವೆ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ಲು. ಯೇಸು ಸ್ವಾಮಿಗೆ ಗೊತ್ತಿಲ್ವಾ? ಯೇಸು ಸ್ವಾಮಿಗೆ ಗೊತ್ತಿದೆ. ಬಾವೆ ಬಗ್ಗೆ ಅವಳು ಹೇಳ್ತಿದ್ದಲ್ಲ, ಎಲ್ಲ ಚರಿತ್ರೆ ಹೇಳ್ತಿದ್ದಲ್ಲ, ಯಾಕೋಬನ ಚರಿತ್ರೆ ಹೇಳ್ತಿದ್ದಾಳೆ. ಕೊನೆಗೆ ಗೊತ್ತಾಯ್ತು, ನಾನು ಯಾಕೋಬನಿಗಿಂತ ದೊಡ್ಡವನು, ದೇವಾಲಯಕ್ಕಿಂತ ದೊಡ್ಡವನು, ಅಬ್ರಾಹ್ಮಣಿಗಿಂತ ದೊಡ್ಡವನು. ಊರಿಗೆ ಹೋಗಿಕೊಂಡು ನಂತರ ಏನಾಯ್ತು? ಅವಳು ಹೋದಾಗ ಇಡೀ ಊರು ಬಂತು. ಊರು ಬಂದು ಏನು ಮಾಡಿದ್ರು? ನೀನು ಹೇಳಿದ್ದ ಮೇಲೆ ನಾವೀಗ ನಂಬಿಕೆ ಇಟ್ಟದಲ್ಲ, ನಾವು ಆತನು ಕಣ್ಣಾರೆ ನೋಡಿದ ಆತನ ಮೇಲೆ ನಂಬಿಕೆ ಇಟ್ಟಿದ್ದೆವು. ಇಡೀ ಊರು ರಕ್ಷಣೆ ಬಂತು. ಸಮಾರ್ಯದವರು ಅವ್ರು ಏನು ಹೇಳಿದ್ರು? ಯೇಸು ಸ್ವಾಮಿಗೆ 2 ದಿವಸ ನಮ್ಮಲ್ಲಿ ನಿಲ್ಬೇಕು, ಸ್ವಲ್ಪ ದಿವಸ ನಮ್ಮಲ್ಲಿ ನೀನು ನಿಲ್ಬೇಕು. ಯೇಸು ಸ್ವಾಮಿ 2 ದಿವಸ ಅಲ್ಲೇ ನಿಂತು. ಓದ್ಬೋದಾ? ಎಷ್ಟು 30ನೇ ವಚನವ? 4:27 ಆದ ನಂತರ 30ನೇ ವಚನ ಓದ್ಕೊಳ್ಳಿ. ಯೋಹಾನ 4. ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಸಾಕ್ಷಿ ಹೇಳಿದ್ಲು ಅವಳು. ಹೋಗಿ ಅಲ್ಲ, ಹೋಗಿ ಏನು ಹೇಳಿದ್ಲು ಅವಳು? ಹೋಗಿ ಸಾಕ್ಷಿ ಹೇಳಿದ್ಲು, ನಾನು ಮಾಡಿದೆಲ್ಲವನ್ನು ನನಗೆ ತಿಳಿಸಿದ್ದಾನೆ. ಅವಳು ನಾಚಿಕೆ ಆಯ್ತಲ್ಲ ಅವಳಿಗೆ ಹೇಳಿಗೆ, ಸಾಕ್ಷಿ ಹೇಳಿಗೆ. ಅವಳಿಗೆ ನಾಚಿಕೆ ಆಯ್ತಾ ಸಾಕ್ಷಿ ಹೇಳಿಗೆ? ಹೇಗೆ ಹೇಳಿದಪ್ಪ? 5 ಗಂಡನ ಹೇಳಿದ್ರಳೆ ಸ್ವಾಮಿ ಹೇಳಿಗೆ. ನೋ, ದೇವ್ರು ಮಾಡಿದಂಥ ಕಾರ್ಯ, ಈಗ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ,
ನಾನು ನೀತಿವಂತಳಾದೆ, ಹೌದು, ನಾನೊಂದು ಸಮಯದಲ್ಲಿ ಆಗಿದ್ದೆ. ಆದರೆ ಯೇಸು ನನ್ನ ಒಳಗೆ ಬಂದ. ನನಗೆ ತೃಪ್ತಿ ಇರಲಿಲ್ಲ, ಈಗ ನನಗೆ ಸಂಪೂರ್ಣದು ತೃಪ್ತಿ ಸಿಕ್ಕಿತು. ನೋಡಿ, ನನಗೆ ಈಗ ನಿಜವಾದ ನೀರು ಸಿಕ್ಕಿತು. ನನ್ನ ದಾಹ ಏನಾಯ್ತು? ನೀಗಿತು. ನನಗೀಗ ಬಾಯಾರಿಕಿಲ್ಲ. ಯಾಕಂದ್ರೆ ನಾನು ಯೇಸುವಿನಲ್ಲಿದ್ದೇನೆ. ನನ್ನ ರಕ್ಷಕನನ್ನು ಕಂಡುಕೊಂಡೆ. ಇವತ್ತಿನಿಂದ ನಾನು ಅದನ್ನು ವರ್ಷಿಪ್ ಮಾಡ್ತೇನೆ. ನೀವು ಸಹ ಬನ್ನಿರಿ, ವರ್ಷಿಪ್ ಮಾಡಿರಿ, ಬನ್ನಿರಿ, ಆತನನ್ನು ವರ್ಷಿಪ್ ಮಾಡಿರಿ. ಸಾಕ್ಷಿ ಹೇಳಿದ್ಲು ಹೋಗಿಕೊಂಡು. ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಅನೇಕರು ಆತನನ್ನು ನಂಬಿದ್ರು ಅಲ್ವಾ. ಈ ಸ್ತ್ರೀ ಒಂದು ಟೈಮ್ನಲ್ಲಿ ಅವಳ ಟೆಸ್ಟ್ ಮನಿ ಇಲ್ಲದಿರ್ಬೋದಿತ್ತು. ಅದಕ್ಕೆ ಯೇಸುಸ್ವಾಮಿ ಬಂದ ನಂತರ ಅವಳು ಬರ್ಡನಿಂದ ಯೇಸುಸ್ವಾಮಿಯ ಸಾಕ್ಷಿ ಹೇಳಿದ್ಲು. ಎಷ್ಟು ಮಂದಿಯನ್ನು ದೇವರ ರಾಜ್ಯಕ್ಕೆ ಕರ್ಕೊಂಡು ಬಂದವಳು ಅಲ್ವಾ, ಒಂದು ಸ್ತ್ರೀ. ಅದಕ್ಕೆ ಹೇಳ್ತೇನೆ, ದೇವರ ಸಮ್ಮುಖದಲ್ಲಿ ಎಲ್ಲರೂ ಒಂದಾಗಿದ್ದಾರೆ, ಒಂದೇ. ಆಮೇಲೆ ದೇವರು ಯಾರನ್ನು ಕೂಡ ಯೂಸ್ ಮಾಡ್ತಾನೆ. ದೇವರು ಯಾರನ್ನು ಕೂಡ ಯೂಸ್ ಮಾಡ್ತಾನೆ. ನೀವು ಆಲೋಚನೆ ಮಾಡೋದು ಬೇಡ, ನಾನು ಏನಿಲ್ಲ ಎಂಬುದಾಗಿ. ಎಸ್. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ನಿಂತ ಯೇಸುಸ್ವಾಮಿ ಅವರ ರಿಕ್ವೆಸ್ಟ್ ಏನಂತಂದ್ರೆ, ಈಗ ಅವರ ಬರ್ಡನ್ ಏನಂದರೆ, ಯೇಸುಸ್ವಾಮಿ ನಮ್ಮ ಮನೇಲಿ ಇರಬೇಕು 2 ದಿವಸ. ಯೇಸುಸ್ವಾಮಿಗೆ ರಿಕ್ವೆಸ್ಟ್ ಮಾಡಿದ್ರು. ಆ ಒಂದು ಜಾಯ್ ಸಿಕ್ಕಿದ್ರೆ ಅವರಿಗೆ ಯೇಸುಸ್ವಾಮಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಅವರಿಗೆ ಅಲ್ವಾ. ಅವ್ರ ರಿಕ್ವೆಸ್ಟನ್ನು, ನೀವು ನಮ್ಮೊಟ್ಟಿಗೆ ನಿಲ್ಬೇಕು. ಯೇಸುಸ್ವಾಮಿ 2 ದಿವಸ ಅವರ ಜೊತೆಗೆ ನಿಂತ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಯೇಸುಸ್ವಾಮಿ ಯಾವಾಗಲೂ ನಮ್ಮ ಮನೇಲಿದ್ದಾನೆ. ಆಮೇಲೆ ನಮ್ಮ ಲೈಫ್ನಲ್ಲಿದ್ದಾನೆ. ನಾವು ಹೋಗುವಾಗಲೂ ನಮ್ಮೊಟ್ಟಿಗೆ ಯೇಸುಸ್ವಾಮಿ ಇದ್ದಾನೆ. ಯಾವಾಗ ನೀವು ವರ್ಷಿಪ್ ಮಾಡ್ತೀರಿ, ದೇವರ ಪ್ರೆಸೆನ್ಸನ್ನು ಕೊಂಡು ಹೋಗ್ತೀರಿ. ಆಮೇಲೆ ವರ್ಷಿಪ್ ಮಾಡುವಾಗ ನೀವು ದೇವರ ಪ್ರೆಸೆನ್ಸನ್ನು ಕ್ಯಾರಿ ಮಾಡ್ತೀರಿ. ಆದ್ದರಿಂದ ನಮ್ಮ ಲೈಫ್ನಲ್ಲಿ ದೇವರು ನಮಗೆ ಕೊಟ್ಟಂಥ ಶ್ರೇಷ್ಠ ಭಾಗ್ಯ ಯಾವುದಂದರೆ ದೇವರನ್ನು ವರ್ಷಿಪ್ ಮಾಡುವಂಥದ್ದು. ಆಮೇಲೆ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ದೇವರನ್ನು ವರ್ಷಿಪ್ ಮಾಡುವಂಥದ್ದು. ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಒಳ್ಳೆಯದನ್ನೇ ಬಯಸುವ ದೇವರಾಗಿದ್ದಾನೆ. ನಿನ್ನ ಲೈಫ್ನಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು, ಆತನ ಬಳಿಗೆ ಬಾ. ಆತನ ಎಲ್ಲವನ್ನು ತಿಳಿದ ದೇವರಾಗಿದ್ದಾನೆ. ಎಲ್ಲವನ್ನು ಬಲ್ಲವನಾಗಿದ್ದಾನೆ. ನಿನ್ನನ್ನು ತೃಪ್ತಿಪಡಿಸುವಾತನು, ನಿನ್ನ ಕೊರತೆಗೂ ನೀಗಿಸುವಾತನು, ನಿನಗೆ ಸಮಾಧಾನ ಆರೋಗ್ಯ ಕೊಡುವಾತನಾಗಿದ್ದಾನೆ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.